कबीर दास गुरु की भक्ति करो तजी विषया रस चोजे बार बार नहीं पाई है मानुष जन्म की मौज। ಇದು ಪರಂ ಸಂತ ಸದ್ಗುರು ಕಬೀರ್ ದಾಸರ ವಾಣಿ ಇದ್ದದ್ದು. ಏನಂತಾರ, ಎಲ್ಲರೂ ಪರಮಾತ್ಮನಿಗೆ ಬೇಕಂತಾರೆ. ಆದರೆ ಅದನ್ನು ತಕೊಳ್ಳಕ್ಕೆ ನಮ್ಮಲ್ಲಿ ಏನದೆ? ಏನೇ ಒಂದು ವಸ್ತುವನ್ನು ನಾವು ತಗೊಳ್ಬೇಕಂದ್ರೆ ಅದಕ್ಕೆ ಬದಲು ಏನಾದರೂ ಒಂದು ಕೊಡಬೇಕು. ಆದ್ರೆ ಅವನು ಎಲ್ರಿಗೂ ಬೇಕು. ಪುಗುಶೆಟ್ಟಿ ಸಿಕ್ಕಿದ್ರೆ ಅದು ಸಿಕ್ಕುವುದಲ್ಲ. ಹಾಗೆ ಸಿಕ್ಕುವುದಿದ್ರೆ ಋಷಿ ಮುನಿಯಾದಿಗಳು ಜೀವನ ಪರ್ಯಂತ ತಪಶ್ಚರ್ಯ ಯಾಗ ಯಜ್ಞ ಹೋಮಾದಿಗಳು ಮಾಡಿದ್ರು. ಎಷ್ಟೋ ಕಷ್ಟವನ್ನು ತಕ್ಕೊಂಡು ಅದಕ್ಕೆ ಕಬೀರ್ ದಾಸರೇನಂತಾರೆ, ನೀನು ಆ ಕಷ್ಟಗಳೇನು ಪಡೆಯಬೇಡ, ಮಾಡಬೇಕಾದ್ದಿಲ್ಲ, ಅನುಭವಿಸಬೇಕಾದ್ದಿಲ್ಲ, ಅರಣ್ಯಾದಿಗಳಿಗೆ ಹೋಗಬೇಕಾದ್ದಿಲ್ಲ, ಉಪವಾಸಾದಿ ವ್ರತಗಳು ಮಾಡಬೇಕಾದ್ದಿಲ್ಲ. ಕೆಲವಾರು ಜಾತಿ ಹಾವುಗಳು 6 ತಿಂಗಳು ವರ್ಷ ಆಹಾರವಿರಲಾರದೆ ಇರ್ತವೆ. ಅದು ಉಪವಾಸವೇ. ಮತ್ತೆ ಆ ಹಾವಿಗೆ ಆ ಪರಮಾತ್ಮನ ಸಿಕ್ಕಬೇಕಲ್ಲ. ನಮಗ ಉಪವಾಸದ ಅರ್ಥ ಗೊತ್ತಿಲ್ಲ ಅಷ್ಟೇ. ಏನೇ ತಿಂಡಿ ತೀರ್ಥ ಬಿಟ್ಟು ಬಿಡುವುದು ಉಪವಾಸ ಅಂತೇವು. ಇದು ಅಲ್ಲ. ಉಪವಾಸ ಅಂದ್ರೆ ಈ ಜಾಗ ನಿನ್ನದಲ್ಲ, ನಿನ್ನ ಜಾಗ ಬೇರೆ ಅದೇ. ಅಲ್ಲಿಗೆ ನೀನು ಬಾ, ಅಲ್ಲಿ ವಾಸ ಮಾಡು. ನವಧರ್ ಠಾಕೆ ದಸ್ಮೇ ರಹಾಯೇ ಉತ್ತೇ ಅನಹದ್ ಶಬ್ದ ಸುನಾವಣೆಯ. ನವದ್ವಾರಗಳಿಗೆ ದಾಟಿ 10ನೇ ದ್ವಾರದಲ್ಲಿ ಪ್ರವೇಶಿಸಿ ಈ ಭೂಮಧ್ಯ ಸ್ಥಾನದಲ್ಲಿ ಬಂದು ನೀನು ವಾಸ ಮಾಡು. ಅಲ್ಲಿದೆ, ಅದು ಉಪವಾಸ. ಅಲ್ಲಿಗೆ ಬಂದ್ರೆ ನಿನಗೆ ಹರಿ ಸಿಗ್ತಾನೆ, ಪರಮಾತ್ಮನ ಸಿಗ್ತಾನೆ. ಇದಕ್ಕೆ ನೀನು ಏನು ಪಥ್ಯ ಮಾಡಬೇಕು, ಅವನಿಗೇನು ಕೊಡಬೇಕು? ನೀನು ವಿಷಯ ವಾಸನೆಗಳನ್ನ ಬಿಟ್ಟು ಬಿಡು. ಮನಸ್ಸು ಹೇಳಿದಂತೆ ಹೋಗಬೇಡ, ಇಂದ್ರಿಯಗಳಿಗೆ ದಾಸನಾಗಬೇಡ. ಇಷ್ಟೇ ಪಥ್ಯ. ಈ ಪಥ್ಯದಲ್ಲಿ ಯಾರು ಇದ್ದು ಗುರು ಹೇಳಿದಂತೆ ತನ್ನ ಅಂತರದಲ್ಲಿ ಆಗ್ತಿರ್ತಕ್ಕಂತಹ ಆ ಓಂಕಾರದ ಧ್ವನಿಯನ್ನು ಕೇಳ್ತಾನೋ ಅವನಿಗೆ ಯಾವೊಂದು ಪರಮಾತ್ಮ ಅಂತ ಹೇಳಿ ನಾವಂತೇವೋ ಅದು ಸಿಕ್ಕಬಹುದು. ಇಲ್ಲದೆ ಹೋದ್ರೆ ಸಿಕ್ಕುವುದಿಲ್ಲ. ಅದಕ್ಕಾಗಿ ಕೃಷ್ಣನು ಅರ್ಜುನನಿಗೆ ಏನಂತಾನೆ, ತ್ರಿಗುಣಗಳನ್ನು ದಾಟಿ ಮೇಲಕ್ಕೆ ಬಾ, ತ್ರಿಗುಣಗಳನ್ನು ದಾಟಿ ಬಿಡು, ಅದರಲ್ಲೇ ಆಟ ಆಡಿಕೊಂಡು ಇರಬೇಡ. ಬಹಳ ಕಾಲ ಆಯ್ತು ನೀನು ಈ ಗುಣಗಳಲ್ಲಿ ಆಟ ಆಡಿ. ಇವುಗಳಿಂದ ನಿನಗೇನು ಸಿಕ್ತು? ಯಾತ್ರದೂ ಸಿಕ್ಕಲಿಲ್ಲ, ಇದ್ದದ್ದು ಕಳೆದು ಹೋಯ್ತು. ನಮ್ಮಲ್ಲಿ ಏನು ಇತ್ತು, ಜ್ಞಾನ, ಭಕ್ತಿ, ವೈರಾಗ್ಯ, ಶೀಲ, ಸಂತೋಷ, ಕ್ಷಮ ಅನ್ನುವಂತಹ ದೈವಿ ಗುಣಗಳು ಏನೇನಿದ್ವೋ ಅವೆಲ್ಲ ಹೋಗಿಬಿಟ್ಟು ಆಸುರಿಕ ಗುಣಗಳು ಬಂದು ಸೇರಿಬಿಟ್ಟು ದ್ವೇಷ, ಈರ್ಷ್ಯಾದಿಗಳು, ಕಾಮ, ಕ್ರೋಧಾದಿಗಳು ಇವೆಲ್ಲ ಎಲ್ಲೋ ಇದ್ದವಕ್ಕೆ ನೀನು ಒಳಗೆ ತಕೊಂಡ್ಬಿಟ್ಟು. ಇವುಗಳ ಸಂಗತದಲ್ಲಿ ನೀನು ಇರುವವನಲ್ಲ, ಇರು ಕೂಡುದು. ನಿನ್ನ ಸಂಗತವೇ ಬೇರೆ.
ಅಂದ್ರೆ ಸಂಘ ಬದಲಾಯಿಸಿಕೋ, ನಿನ್ನ ಸ್ವಭಾವ ಬದಲಾವಣೆ ಆಗ್ತದೆ. ದುರ್ಜನರ ಸಂಘದಿಂದ ದೂರಾಗು, ಸಜ್ಜನರ ಸಂಘದಲ್ಲಿ ಬಾ. ದುರ್ಜನರು ಯಾರು? ನಿನ್ನ ಕಣ್ಣ, ಕಿವಿ, ಮೂಗ, ನಾಲಿಗೆ, ಚರ್ಮವೇ ದುರ್ಜನರು. ಅವರು ಒಡನೆ ಆಡ್ತಾ ಆಡ್ತಾ ಯುಗಗಳು, ಜನ್ಮಗಳು ಕಳೆದು ಬಿಟ್ಟಿದ್ದಿ. ಇವೆಲ್ಲ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ತವೆ, ನೀನು ಒಬ್ಬನಾಗಿ ಬಿಡ್ತಿ. ಆಗ ಚಿಂತಾ ಮಾಡಿದ್ರೆ ಏನ್ ಕೆಲಸಕ್ಕೆ ಬರ್ತದೆ? ಊರೆಲ್ಲ ಹಾಳಾಗಿ ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಒಂದೇ, ಬಿಟ್ರು ಒಂದೇ. ಈಗ ನೀನು ಮಾಡಬೇಕಾದ ಕೆಲಸ ಏನು ಅಂದ್ರೆ, ನವಯೌವನದ ಸ್ಥಿತಿಯಲ್ಲಿ ಈ ವಿಷಯ ವಾಸನೆಗಳಲ್ಲಿ ಹೋಗಲಾರದೆ ನಿರ್ವಿಷಯನಾಗು, ನಿಶ್ಚಿಂತನಾಗು. ನಿಶ್ಚಿಂತನಾದವನು, ನಿರ್ವಿಷಯನಾದಂಥವನ ಹೃದಯದಲ್ಲಿ ಮಾತ್ರ ಆ ಪರಮಾತ್ಮನ ನಾಮಶಕ್ತಿ ಜಾಗೃತಿ ಆಗ್ತದೆ. ಇಲ್ಲಂದ್ರೆ ಇದು ಆಗುವುದಲ್ಲ. ಅದಕ್ಕಾಗಿ ಒಳ್ಳೆ ಪ್ರಾಪ್ತ ವಯಸ್ಸನ್ನ ಈ ಪ್ರಪಂಚದ ಕ್ಷುದ್ರ ಭೋಗ ವಿಲಾಸಗಳಲ್ಲಿ ಇಡಲಾರದೆ ಸದ್ಗುರು ಹೇಳಿದಂತಹ ಸಹಜ ಯೋಗದಲ್ಲಿ ಉಪಯೋಗಿಸು. ನಾಮದ ಸ್ಮರಣೆಗೆ ತಕೋ. ಸದ್ಗುರು ನಿನ್ನ ಒಳಗಿರುವ ನಾಮ ಸ್ಮರಣೆಗೆ ಜಾಗೃತಿ ಮಾಡುತ್ತಾನೆ. ಅವನು ಯಾವುದೋ ಹೊರಗಡೆಯಿಂದ ಕೊಡುವುದಿಲ್ಲ, ನಿನ್ನ ಒಳಗೇ ಅದೇ. ನೀನು ಹೊರಗೆ ತಿರುಗುತ್ತಾ ಇದ್ದೀಯ, ಆದ್ರಿಂದ ಅದು ಗೊತ್ತಾಗಲಿಲ್ಲ. ಈಗ ಒಳಗೆ ಬಾ. ನಾವು ಹೊರಗೆ ಹೇಗೆ ಹೋದ್ವಿ ಅದೇ ಗೊತ್ತಿಲ್ಲ, ಒಳಗೆ ಹೆಂಗೆ ಬರೋದು? ನಮ್ಮ ಮನೆ ಬಿಟ್ಟು ಹೊರಗೆ ಹೋಗಿಬಿಟ್ವಿ, ತಿರ್ಗ ನಮ್ಮ ಮನೆ ಒಳಗೆ ಬರ್ಲಿಕ್ಕೆ ದಾರಿಯೇ ಗೊತ್ತಾಗ್ಲಿಲ್ಲ. ದಾರಿ ತಪ್ಪಿಸಿಬಿಡ್ತು ಮನಸ್ಸು, ಮಾಯಾ, ಅಹಂಕಾರಾದಿಗಳು. ಈ ಪ್ರಪಂಚದಲ್ಲಿ ನಿನ್ನ ಸೆಳೆದು ಹೊರಗೆ ಬಿಸಾಕಿ ನೀನು ಮನೆ ಹಾದಿಗೆ ಮರೆಸಿಬಿಡ್ತು. ಒಂದೊಂದು ಸರ್ತಿ ನಾವೇ ನಮ್ಮ ಮನೆಗೆ ಹೋಗುವಾಗ ಯಾವುದೋ ಆಲೋಚನೆ ಮಾಡ್ಕೋತ ಹೋಗಿ ಮನೆಯನ್ನು ದಾಟಿ ಹೊರಟೋಗ್ಬಿಟ್ಟಿರ್ತೇವೆ. ಅಲ್ಲಿ ಯಾರೋ ನಮ್ಮ ಸ್ನೇಹಿತರು ಯಾರಾದ್ರೂ ಸಿಕ್ಕಿ, ಏಮಯ್ಯ ಈ ಪಕ್ಕ ವಸ್ತೀವಂತೆ, ಓಹೋ ಅವನಪ್ಪೋ ಹೊರಪಾಟಾಯ, ನಮ್ಮ ಮನೆಗೆ ನಾವು ಹೋಗಬೇಕಾಗಿತ್ತು ಅಂದ ಅವಾಗ ತಿರುಕೊಂಡು ಬರ್ತೇವೆ. ಇಂಥ ಒಂದು ಮರುವಿಕೆ, ಅನ್ಯ ಚಿಂತೆಗಳು ನಮಗ ಪರಮಾತ್ಮನ ಚಿಂತೆಯಿಂದ ದೂರಪಡಿಸಿಬಿಡ್ತು. ಇದಕ್ಕೆ ನಾವು ತಿಳಿಲೇ ಇಲ್ಲ. ಎಷ್ಟು ಜನ್ಮಗಳಾಗಿ ಹೋಯಿತು ನಾವು ದಾರಿ ತಪ್ಪಿ. ಈಗ ಮತ್ತೆ ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ತಂದು ಆ ಪರಮಾತ್ಮನ ಮಂದಿರದಲ್ಲಿ ಸೇರಿಸುವವರು ಯಾರಿದ್ದಾರೆ ಇಲ್ಲಿ ಅಂದ್ರೆ ಒಬ್ಬ ಗುರು ಮಾತ್ರ ಇದ್ದಾನೆ. ಗುರು ಅಂದ್ರೆ ಅದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಮಹಾತ್ಮರುಗಳು ನಿನ್ನ ಒಳಗಿರ್ತಕ್ಕಂತಹ ಶಕ್ತಿ ರೂಪ ಸದ್ಗುರುವಿನ ಸ್ನೇಹ ಮಾಡಿಸ್ತಾರೆ. ಅದನ್ನ ಸದ್ಗುರು ಅಂದ್ರು. ಅಂದ್ರೆ ಶಾಶ್ವತ, ಸ್ಥಿರ, ಸ್ಥಾಯಿಯಾಗಿ ಇದ್ದದ್ದು. ಅದರ ಸಂಗತ ಮಾಡಿದವನಿಗೆ ಜನ್ಮ ಮರಣಾದಿ ವ್ಯಾಧಿಗಳು ಇರಲಾರದೆ ಅವನು ಚಿರಂಜೀವಿಯಾಗುವುದು. ಅಂಥದ್ದು ಸದ್ಗುರುವಿಂದು ಶಕ್ತಿ ನಮ್ಮ ಒಳಗೆ ಅದು. ಅದು ನಿರಾಕಾರ ನಿರಂಜನವಾಗಿದೆ, ಶಬ್ದರೂಪವಾಗಿ ಪ್ರಕಾಶ ರೂಪವಾಗಿದೆ. ಅದರದ್ದು ಸ್ನೇಹ ನಿನಗೆ ಮಾಡಿಸಿಕೊಡುತ್ತಾರೆ ಮಹಾತ್ಮರು. ಅವರ ಆಜ್ಞಾನುಸಾರ ನೀನು ನಡೆದ್ರೆ ಈ ವಿಷಯವಾಸನಾದಿಗಳನ್ನೆಲ್ಲ ಬಿಡ್ತಿರ್ಲಿಕ್ಕಾಗಿ ನಿನ್ನ ಅಂತರದಲ್ಲಿರ್ತಕ್ಕಂತಹ ಪರಮಾತ್ಮನ ದಿವ್ಯ ವಾಣಿ ಕೇಳಿಸ್ತದೆ. ಇದು ಎಲ್ಲ ಮತಾಂತರಗಳಲ್ಲಿಯೂ ಇದು ಒಂದು ಮಾರ್ಗ, ಶಬ್ದ ಮಾರ್ಗ, ನಾದಾನುಸಂಧಾನ ಮಾರ್ಗ ಅಂತ ಇದಕ್ಕೆ ಹೆಸರು. ಯಾರು ನೇತ್ರದಿಂದ ಕೆಳಗಿನ ಸ್ಥಾನಾದಿಗಳನ್ನು ಬಿಟ್ಟು ಮೇಲಕ್ಕೆ ನಡೆದು ಸೂರ್ಯಚಂದ್ರ ತಾರಾ ಮಂದಿರಗಳನ್ನು ದಾಟಿ ಶೂನ್ಯ ಮಹಾಶೂನ್ಯ ದೇಶಾದಿಗಳನ್ನು ದಾಟಿ ಆ ಪರಮಾತ್ಮನಲ್ಲಿ ಕೂಡಬೇಕಂದ್ರೆ ಈ ಶಬ್ದದ ಸಹಾಯದಿಂದ ಮಾತ್ರವೇ. ಇದು ಧ್ರುವ ಪ್ರಹ್ಲಾದಾದಿಗಳು ಮಾಡಿದರು, ವಾಲ್ಮೀಕಿ ಮಾಡಿದ, ಕೃಷ್ಣ ಮಾಡಿದ. ಇದೇ ಒಂದು ನಾದದ
ಸಂಪರ್ಕ ಸ್ನೇಹ ಶಿವನಿಗೆ ಬೋಧಿಯಾಯಿತು. ಶಿವನು ಪಾರ್ವತಿಗೆ ಬೋಧನೆ ಮಾಡಿದ. ಇದು ಆರ್ಷೇಯ ಮತ ಎಷ್ಟೋ ಕಾಲದಿಂದ ಇದೆ. ಆದರೆ ಇದಕ್ಕೆ ಅನೇಕ ವಿಧವಾದಂತಹ ವಿಘ್ನಗಳನ್ನು ಉಂಟು ಮಾಡುವಂತಹದ್ದು ಒಂದು ಜನಾಂಗ ಹುಟ್ಟುಬಿಡ್ತು. ಹೊರಮುಖಪಡಿಸುವಂತಹ ಕ್ರಿಯೆಗಳಲ್ಲಿ ನಮ್ಮನ್ನು ಹಾಕಿಬಿಟ್ರು, ಕರ್ಮಕಾಂಡದಲ್ಲಿ ಹಾಕಿಬಿಟ್ರು. ಎಲ್ಲೋ ಅಲ್ಲದೆ ಇಲ್ಲದಂತೆ ಹುಡುಕಾಡುವ ಕೆಲಸ ಮಾಡಿಸಿಬಿಟ್ರು. ಜಡ ವಸ್ತುಗಳಲ್ಲಿ ಚೈತನ್ಯವನ್ನು ಹುಡುಕ್ತಾ ಇದ್ದೀವಿ, ಹೆಂಗ್ ಸಿಕ್ತದೆ? ಗುಡಿ ಗೋಪುರಾದಿಗಳಲ್ಲಿ ಹುಡುಕ್ತೀವಿ, ತೀರ್ಥಕ್ಷೇತ್ರಾದಿಗಳಲ್ಲಿ ಹುಡುಕ್ತಾ ಇದ್ದೀವಿ, ಆದರೆ ಯಾರಿಗೂ ಸಿಕ್ಕಲಿಲ್ಲ. ವೇದ ಶಾಸ್ತ್ರ ಆಗಮ ಶ್ರುತಿ ಏನಂತದ? ಅದು ನಿನ್ನ ಒಳಗಡೆ ಇದೆ, ಅಂತರ್ಮುಖನಾದು. ನೀನು ಅಂತರ್ಮುಖನಾದ್ರೆ ಸಿಗ್ತದ, ಅದು ಹೊರಗಡೆ ಇಲ್ಲ. ಅಂದು ಅನೇಕ ವಿಧವಾಗಿ ನಮಗೆ ಅರ್ಥವಾಗುವ ಹಾಗೆ ಬೋಧನೆ ಮಾಡಿದರು. ಬಸವಣ್ಣಪ್ಪನವರು ಏನಂತಾರೆ? ಅಲ್ಲಿ ಇಲ್ಲಿ ಹೋಗದಂತೆ ಎನ್ನ ಹೆಳವನ ಮಾಡಯ್ಯ ತಂದೆ ಎಂದರು. ಅತ್ತಾಗಿತ್ತಾಗಿ ತಿರುಗಾಡೋದನ್ನು ಬಿಡಿಸಿಬಿಡು, ಕುಂಟನನ್ನಾಗಿ ಮಾಡಿಬಿಡು ನನ್ನ ಅಂದ್ರು. ಏನು ಅದರ ಅರ್ಥ? ಅಂದ್ರೆ ನಿನ್ನನ್ನು ತಿಳಿಯಲಿಕ್ಕಾಗಿ ನಾನು ಧ್ಯಾನಾಸಕ್ತನಾಗಿ ಕೂತ್ಕೋಬೇಕು. ಇದು ಕೂತರು ಸಿಗ್ತದೆ, ತಿರುಗಾಡಿದ್ರೆ ಸಿಕ್ಕುವುದಿಲ್ಲ. ಊಗ್ಲಾಡ್ತೆ ಜೀವುಡು, ಊರು ಕುಂಟೆ ದೇವುಡು ಅಂತ. ನಿನ್ನ ಚಿತ್ತ ಎಲ್ಲಿಯವರೆಗೂ ಚಂಚಲವಾಗಿರ್ತದೋ ಅಲ್ಲಿಯವರೆಗೂ ಆ ಸ್ಥಿರ ಶಕ್ತಿಯನ್ನು ನೀನು ಕೂಡಲಾರೆ, ಸೇರ್ಲಾರೆ. ಅದಕ್ಕಾಗಿ ಏನಂದ್ರು? ನನ್ನನ್ನು ಕುಂಟನನ್ನಾಗಿ ಮಾಡು. ಕಾಲುಗಳು ಇದ್ದರೂ ತಿರುಗಾಡೋದು ಬೇಡ. ಮನಸ್ಸು ರೂಪಿ ಕಾಲು ನಮಗೆ ಇರೋದು. ಈ ಕಾಲು ಇರಲಿ, ಇವೆಲ್ಲ ಸ್ಥೂಲ. ಇದನ್ನ ಚಲನೆಯೊಳಗೆ ತಂದು ಇದರ ಮುಖೇನ ನಿನ್ನನ್ನು ಹೊರಗೆ ತಿರುಗಾಡಿಸುವ ಒಂದು ಶಕ್ತಿ ಅದೇ ಮನಸ್ಸು. ಆ ಮನಸ್ಸಿಗೆ ಕುಂಟು ಮಾಡಬೇಕು, ಅದಕ್ಕೆ ತಿರುಗಾಟ ಬಿಡಿಸಬೇಕು. ಪ್ರತಿಯೊಬ್ಬ ಮಹಾತ್ಮನು ಆ ಮನಸ್ಸಿನ ಸ್ಥಿರತ್ವಕ್ಕಾಗಿಯೇ ಹೋರಾಡಿದ್ದು. ಮನಸ್ಸು ನಿಂತದ್ದೇ ಮೋಕ್ಷ, ಮನಸ್ಸು ಚಲಾಯಮಾನವಾಗಿದ್ದೇ ಪ್ರಪಂಚ. ಈಗ ನೀನು ಮನಸ್ಸು ನಿಂತೇನು? ಇಲ್ಲ, ಪ್ರಪಂಚ ಹೋಗ್ಬಿಡ್ತು. ಪ್ರಪಂಚ ಹೋಯಿತೆ, ವಿಷಯವಾಸನಾದಿಗಳು ಹೋಗ್ಬಿಟ್ಟು. ವಿಷಯವಾಸನಾದಿಗಳು ಹೋಗ್ತಿರ್ಲಿಕ್ಕಾಗಿ ನಿನ್ನ ಚಿತ್ತ ಸ್ಥಿರವಾಗಿ ಶಾಂತವಾಗಿ ಹೋಯಿತು. ಅಲ್ಲಿ ಪ್ರಕಟವಾಗ್ತದೆ ಆ ಸತ್ಯಶಕ್ತಿ. ಇದಕ್ಕೆ ಅಲ್ಲಿ ಇಲ್ಲಿ ಹೋಗೋ ಕೆಲಸ ಇಲ್ಲ. ಮತ್ತನ್ನೊಂದ ನೋಡದಂತೆ ಎನ್ನ ಕುರುಡನ ಮಾಡಯ್ಯ ತಂದೆ ಅಂದು. ಅವು ಇವು ದೃಶ್ಯಾದಿಗಳನ್ನ ನೋಡ್ಕೋತ ಕೂಡಬೇಡ, ಇವುಗಳನ್ನ ನೋಡೇ ನೀನು ಕೆಟ್ಟಿದ್ದು. ಈ ಕಣ್ಣು ಅನ್ನೋ ದ್ವಾರದಿಂದ ನಾವು ಹೊರಗೆ ಬಂದುಬಿಟ್ವಿ. ತಿರ್ಗಾ ಅದೇ ಕಣ್ಣಿನ ದ್ವಾರದಿಂದ ಒಳಕ್ಕೆ ಹೋಗಬೇಕು ಅನ್ನೋದು ಮರೆತು ಬಿಟ್ವಿ. ಇದೇ ನಾವು ಮಾಡಿದ್ದು ಮೊದಲು ತಪ್ಪು. ಯಾವ ದ್ವಾರದಿಂದ ನೀನು ಹೊರಗೆ ಹೋದಿಯೋ ಅದೇ ದ್ವಾರದಿಂದ ಒಳಗೆ ಬಾ. ಅದಕ್ಕಾಗಿ ಪ್ರತಿಯೊಬ್ಬ ಮಹಾತ್ಮನು ಕಣ್ಣನ್ನು ಮುಚ್ಚಿ ದೃಶ್ಯಾದಿಗಳಿಗೆ ದೂರ್ಪಡಿಸಿ ಆ ಅದೃಶ್ಯ ವಸ್ತುವನ್ನ ತನ್ನಲ್ಲಿ ದರ್ಶನ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿದರು, ಸಾಧನೆ ಮಾಡಿದರು. ಅಂಥವ್ರಿಗೆ ಸಿಕ್ಕಬಹುದು. ನಾವು ಹೊರಗಿಂದ ದೃಶ್ಯಾದಿಗಳು ನೋಡ್ಕೋತ ಅದರೊಳಗೆ ತನ್ಮಯರಾಗಿ ಹೀಗೆ ಹೋಗಿಬಿಡ್ತಾ ಇದ್ದೀವಿ ಎಲ್ಲೆಲ್ಲೋ. ಇದು ಆಕರ್ಷಿತ ಮಾಡಿ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ಸ್ತ್ರೀ ಪುತ್ರ ಧನ ಕನಕಾದಿಗಳಲ್ಲಿ, ಸ್ಥಾನಮಾನಾದಿಗಳಲ್ಲಿ, ಯಾತ್ಯಾತ್ರಲ್ಲೋ ನಮ್ಮನ್ನು ಎಳ್ಕೊಂಡು ಹೋಗಿಬಿಟ್ಟದವ. ಇವುಗಳನ್ನೆಲ್ಲ ನಾವು ಕಟ್ಟಿಕೊಂಡು ಕುಪ್ಪೆ ಹಾಕಿಕೊಂಡು ಇದೇ ಆಯ್ತು ಹೇಳು ಅಂತ ಹೇಳಿ ಕೂತ್ಬಿಟ್ಟು. ಇದರಿಂದ ಆ ಕೈನಲ್ಲಿ ಏನಾಯ್ತು? ಮೊದಲೇ ತೋರುತ್ತದೆ ವಿಷಯ ಸುಖದ ಕ್ಷಣಿಕ ಆನಂದ. ಮೊದಲಿಗೆ ಈ ವಿಷಯವಾಸನಾದಿಗಳು, ಸ್ತ್ರೀ ಪುತ್ರ ಧನಕಾದಿಗಳು, ಮನಿ ಮಠ ಆಸ್ತಿ ಪಾಸ್ತಿ ಅನ್ನುವುದು ಮೊದಲು ಸುಖದಂತೆ ತೋರಿಸ್ತದಷ್ಟೇ. ನೀನು ಭ್ರಮಿಸಿ ಓಹೋ ಇದರೊಳಗೆ ಸುಖ ಇದೆ ಅಂತ ಹೇಳಿ
ಅವುಗಳನ್ನೇನಾದ್ರೂ ಹಿಡ್ಕೊಂಡ್ಯೋ ಅಂತ್ಯದಲ್ಲಿ ದುಃಖವೇ ದುಃಖ. ಆ ಖೈರ್ನಲ್ಲಿ ವಿಚಾರ ಮಾಡಿ ನೋಡ್ರಿ, ಒಂದೊಂದು ಹೇಳ್ತಿರ್ತಾವ. వీడు నా కొడుకు వీడు నా కొడుకు నలుగురున్నారు నాకేమి. ఇంట్లో ఒక 10 ఆవులు ఎనములు పాలు పిండుతాయి. నా పెండ్లాము ఇప్పుడు గర్భిణి, రేపు నా కుమారునికి ఉపనయనం పెండ్లి, దండిగా ఐశ్వర్యాన్ని సంపాదించినాను, నాకి మరణం వస్తుందేం స్వామి? రాదు. ఇటువంటి వాడు పలుకుతూ ఉంటే వాడు వీపు వెనక మృత్యుదేవత నవ్వుతూ ఉంటుంది. లేదరా నీ దగ్గరికే ముందు వచ్చేది అంటుంది. ಆಗ ಇದೆಲ್ಲ ವ್ಯರ್ಥ. ಈ ಅರ್ಥವೆಲ್ಲ ವ್ಯರ್ಥವಾಯಿತು. ಅವಾಗೇನು ಮಾಡ್ತಿ? ಅಂಥಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆ ಮನವೇ ಎಂದ್ರು ಭಕ್ತರು. ಅವರಿಗೆ ದಯಾ ದಾಕ್ಷಿಣ್ಯ ಇಲ್ಲ. ನಾಳೆಗೆ ಬರ್ತೀನಪ್ಪ, ಇವೆಲ್ಲ ಕೆಲಸ ಕಾರ್ಯಗಳಿದಾವೆ, ಗೃಹ ಪ್ರವೇಶ ಇದೆ ನಾಳೆ, ಮನೆ ಒಳಗೆ ಹೋಗಿ ಹೊರಗೆ ಬಂದ್ಮೇಲೆ ನೀನು ಹಿಡ್ಕೊಂಡು ಹೋಗೋ ಅಂದ್ರೆ ಅವ್ರು ಕೇಳ್ತಾರ? ಇಲ್ಲ. ಅದು ಯಾವ ವೇಳೆಗೆ ಯಾವ ರೀತಿ ಬರ್ತದ ಅದನ್ನು ತಿಳಿಯುವುದೇ ಕಷ್ಟ. ಅಂಥ ಮೃತ್ಯುವನ್ನ ಗೆಲ್ಲುವ ವಿದ್ಯವನ್ನ ಸದ್ಗುರು ನಿನಗೆ ಬೋಧಿಸ್ತಾನೆ. ಅದಕ್ಕಾಗಿ ನೀನು ಯಾವ ದ್ವಾರದಿಂದ ಹೊರಗೆ ಹೋಗಿದ್ದೀಯೋ ಅದೇ ದ್ವಾರದಿಂದ ಒಳಗೆ ಬಾ. ಅಂದ್ರೆ ಈ ಕಣ್ಣನ್ನು ಮುಚ್ಚಿಬಿಡಿ, ಇನ್ನೇನು ನೋಡ್ತೀಯ ಈ ಹೊಲಸು ಪ್ರಪಂಚ. ಇವುಗಳನ್ನು ನೋಡಿ ನಿನಗೆ ತೃಪ್ತಿ ಆಗಿದೆಯೇ ಅಂದ್ರೆ ಇಲ್ಲೂ ಅಲ್ಲ. ಎಲ್ಲಿ ಅತೃಪ್ತಿ ಇದೆಯೋ ಅಲ್ಲೇ ಜನ್ಮ ಮರಣ ಮೃತ್ಯು ಇರೋದು. ತೃಪ್ತ ಜೀವನದಲ್ಲಿ ಇದು ಇಲ್ಲ. ತೃಪ್ತತ್ವ ಸಿಕ್ಕುವುದು ಈ ಭ್ರೂಮಧ್ಯ ಸ್ಥಾನದಲ್ಲಿ. ಅಲ್ಲಿ ನಿನ್ನ ಸ್ಥಾನವಿದೆ, ನೀನು ಕೂತ್ಕೊಳ್ಳುವ ಸ್ಥಾನವಿದೆ. ಮತ್ತೆ ಕಿವಿಯ ದ್ವಾರದಿಂದ ಹೊರಗೆ ಹೋಗ್ತೇವೆ. ಹೊರಗಿನ ಶಬ್ದಾದಿಗಳ ಕಡೆಗೆ ಲಕ್ಷ್ಯ ಕೊಟ್ಟು ಹೋಗಿಬಿಡ್ತೇವೆ. ನಿಂದಾಸ್ತುತಿಗಳನ್ನ ಕೇಳಿ ಹೋಗಿಬಿಡ್ತೇವೆ. ಹೇಗೆ ಬೆಳಕನ್ನು ನೋಡ್ತಾ ಪತಂಗದ ಹುಳ ಆ ಬೆಳಕಿನಲ್ಲಿ ಬಿದ್ದು ಸತ್ತು ಹೋಗ್ತದೋ ಹಾಗೆ ನಾವು ಈ ದೃಷ್ಟಿಯಿಂದ ಹೊರಗೆ ಹೋಗಿ ಕಾಮ ಕ್ರೋಧಾದಿಗಳಲ್ಲಿ ಸಿಕ್ಕಿ ನಷ್ಟವಾಗಿ ಬಿಡ್ತೇವೆ. ನಿಂದಾಸ್ತುತಿಗಳಲ್ಲಿ ಮಾನ ಅಭಿಮಾನಾದಿಗಳು ಬರ್ತಾವ, ಅದರಲ್ಲಿ ಸಿಕ್ಕೊಂಡು ಬಿಡ್ತೇವೆ. ಮತ್ತೆ ಮುಖದಿಂದ ಈ ಕ್ಷುದ್ರ ಪ್ರಪಂಚದ ಅಶುದ್ಧ ವಾಕ್ಯಗಳನ್ನ ಆಡ್ತಾ ಆಡ್ತಾ ಈ ಮುಖದ್ವಾರದಿಂದ ಹೊರಗೆ ಹೋಗ್ಬಿಟ್ಟಿದ್ದೀವಿ. ಇವು ನಮಗೆ ಗೊತ್ತೇ ಇಲ್ಲ. ಎಷ್ಟು ದ್ವಾರಗಳಿದಾವೆ ನಿನಗೆ ಅಂದ್ರೆ ಯಾವುದು ಸ್ವಾಮಿ ಈ ದ್ವಾರಗಳು ಅಂತ ನಮ್ಮನ್ನೇ ಕೇಳ್ತೇವೆ. ನಮಗೆ ಗೊತ್ತೇ ಇಲ್ಲ. ಹೊರಗೆ ಹೋಗ್ಬಿಟ್ವಿ ಅಷ್ಟೇ. ತಿರುಗಿ ನಮ್ಮ ಮನೆ ಒಳಗೆ ನಾವು ಬರಲೇ ಇಲ್ಲ. ಅದೇ ಮಹಾತ್ಮರನ್ನೋದು. ನೀನು ಮೊದಲು ಎಲ್ಲಿದ್ಯೋ ಅಲ್ಲಿಗೆ ಬಾ, ಆಮೇಲೆ ಮುಂದಿಂದ ಮಾತಾಡೋಣ. ಮೊದಲು ನಾವು ಎಲ್ಲಿದ್ವಿ? ಈ ಪ್ರಪಂಚಕ್ಕೆ ಬರುವುದಕ್ಕೂ ಮೊದಲು ಎಲ್ಲಿದ್ವಿ, ಹೇಗಿದ್ವಿ? ಇದೆಲ್ಲ ತಿಳಿಯುವ ಸ್ಕೂಲೇ ಮಹಾತ್ಮರದು ಸತ್ಸಂಗದ ಸ್ಕೂಲು. ಆ ಸತ್ಸಂಗ ಕೇಳ್ತಾ ಕೇಳ್ತಾ ಇವುಗಳ ಸಂಗೆಲ್ಲ ಬಿಟ್ಟು ಹೋಗ್ತಾವ. ಸತ್ಸಂಗತ್ವೇ ನಿಸ್ಸಂಗತ್ವ ಮಂದರು. ಇವುಗಳ ಸಂಗತ, ದುರ್ಜನರ ಸಂಗತಗಳೆಲ್ಲ ಬಿಟ್ಟು ಹೋಗಿ ನೀನು ಒಬ್ಬನಾಗಬೇಕು. ಏಕ ಹೋಯ್ತೋ ನಿರಂಜನ್. ಗುರು ಗೋರಖನಾಥರು ಏನಂತಾರೆ? ನೀನು ಒಬ್ಬನಾದ್ರೆ ಮಾಯೆಯನ್ನು ಗೆಲ್ಲಬಹುದು. ದೋ ಹೋಯ್ತೋ ಸಾಧು. ಇಬ್ಬರು ಇದ್ದೀರೇನೋ ಕುಶಲ ಕುಶಲ ಕ್ಷೇಮ ಕ್ಷೇಮ ಮಾತಾಡಬಹುದು. ತೀನು ಹೋಯ್ತೋ ಕುಟುಂಬ. 3 ಮಂದಿ ಸೇರ್ಕೊಂಡ್ರೇನೋ ಒಂದು ಸಂಸಾರ ತಯಾರಾಗ್ತೋ. 4 ಹೋಯ್ತೋ ಜಗಡ. 4 ಮಂದಿ ಆದ್ರೆ ಇನ್ನು ಅಲ್ಲಿ ರಾಮಾಯಣ ಮಹಾಭಾರತ ಯುದ್ಧಗಳು ಶುರುವಾಗಿಬಿಡ್ತಾವ. ಕಚ್ಚಾಡಿ ಸತ್ತು ಬಿಡ್ತೇವೆ. ಅದಕ್ಕಾಗಿ ಏಕು ಹೋಯಿತೋ ನಿರಂಜನ್, ನೀನು ಒಬ್ಬನಾಗು. ಇವುಗಳ ಸಂಗತವನ್ನೆಲ್ಲ ಬಿಡಿಸಲಿಕ್ಕಾಗಿ ಸದ್ಗುರು ನಿನಗೆ ಸತ್ಸಂಗ ಕೊಡ್ತಾನೆ. ಆ ಸತ್ಸಂಗ ಕೇಳ್ತಾ ಕೇಳ್ತಾ ನನ್ನ ಅಂತರದಲ್ಲಿ ಇದ್ದದ್ದನ್ನು ನಾನು ಮರೆತು ಇರದಾ ಇರುವ ಜಾಗದಲ್ಲಿ ಹುಡುಕ್ತಾ ಇದ್ದೀನಲ್ಲ, ಎಂಥ ಒಂದು ಅಜ್ಞಾನವಾಯಿತು ನನ್ನದು. ಅಂದು ಇವುಗಳದ್ದು ಸಂಗತಿ ಎಲ್ಲ ಬಿಟ್ಟುಕೋತ ಬರ್ತಿ.
ಇವೆಲ್ಲ ಬಿಟ್ಟಾಗ ನಿನ್ನ ಚಿತ್ತ ಸ್ಥಿರವಾಗ್ತದೆ. ಯಾರ ಚಿತ್ತ ಸ್ಥಿರವಾಯಿತು ಅಲ್ಲಿ ಆ ಪರಮಾತ್ಮನ ವಾಣಿ ಮೊದಲು ಕೇಳಿಸ್ತದೆ. ಅದೇ ಅಕ್ಷರಾತೀತವಾದಂತಹ ಓಂಕಾರ. ಅದು ಅಕ್ಷರ ಅಲ್ಲ, ಅದು ನುಡಿಯಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ಹಿಡಿಯಲಿಕ್ಕೆ ಆಗುವುದಿಲ್ಲ. ಅದನ್ನೇ ಏನಂತಾನೆ ಕೃಷ್ಣ, ನಯನಂ ಚಿಂದಂತಿದಾವಕ, ನಯನಂ ಚಿಂದಂತಿ, ನಯನಂ ದಹತಿ ಪಾವಕ, ನಯನಂ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ಅದು ಹಾಗದೆ, ಅದು ಅಸ್ತ್ರಶಸ್ತ್ರಾದಿಗಳಿಂದ ಖಂಡಿಸಲಿಕ್ಕೆ ಬರುವುದಿಲ್ಲ, ಗಾಳಿ ಒಣಗಿಸುವುದಿಲ್ಲ, ನೀರು ತೋಯಿಸುವುದಿಲ್ಲ, ಅಗ್ನಿ ಸುಡುವುದಿಲ್ಲ. ಅದಕ್ಕೆ ಪಾಪವಿಲ್ಲ, ಪುಣ್ಯವಿಲ್ಲ. ಅಂಥವನು ನೀನು, ಆ ಪರಮಾತ್ಮನು ಹಾಗೆ, ಅವನ ಅಂಶ ನೀನು. ಮತ್ತೆ ಹೇಗಿರಬೇಕು ನೀನು? ಏನಾಗಿದ್ದಿ ಇಲ್ಲಿ ಬಂದು? ಈ ದೇಹವೇ ನಾನು ಅನ್ಕೊಂಡು ಕೂತ್ಕೊಂಡು ಬಿಟ್ಟು, ಇದು ನಿನ್ನನ್ನು ಮೋಸ ಮಾಡಿಬಿಡ್ತು. ಇದರಲ್ಲಿ ಯಾರು ಸೇರಿಸಿದ್ರು ಈ ದೇಹದಲ್ಲಿ ನಿನ್ನನ್ನು? ನಿನ್ನ ಮನಸ್ಸು ಸೇರಿಸಿಬಿಡ್ತು. ಹೋಗ್ಲಿ, ಇಲ್ಲಿವರೆಗೆ ಇದ್ರೆ ಸಾಕಾಗಿತ್ತು. ಸುಮ್ಮನೆ ಇರಲಾರದೆ ನೀನು ಇಂದ್ರಿಯಗಳ ದ್ವಾರದಿಂದ ಅದೇ ಮನಸ್ಸ ಈ ಹೊರಗಿನ ಪ್ರಪಂಚದಲ್ಲಿ ಹಾಕಿಬಿಡ್ತು. ಮತ್ತೆ ಈ ಪ್ರಪಂಚ ನಿಜವೇ ಅಲ್ಲ, ಇದು ಒಂದು ಸ್ವಪ್ನ ಪ್ರಾಯ. ಸ್ವಪ್ನ ನಿಜವಾದದ್ದಲ್ಲ, ಈ ದೇಹ ನಿಜವಾದದ್ದಲ್ಲ. ಇವೆರಡರ ಸ್ನೇಹ ಮಾಡಿಸಿದಂಥ ನಿನ್ನ ಮನಸ್ಸು ಸುಳ್ಳು, ಅದು ನಿಜವಾದದ್ದಲ್ಲ. ಈ ಮೂರು ಸುಳ್ಳಿನ ಸಂಗತ ಸದ್ಗುರು ಬಿಡಿಸ್ತಾನೆ. ಮತ್ತೆ ಇನ್ನು ಮೂರು ನಿಜವಾದ ಸಂಗತ ಕೊಡ್ತಾನೆ. ಅದು ಯಾವುದು? ಸದ್ಗುರುವಿನಲ್ಲಿ ಶರಣತ್ವ, ಸದ್ಗುರು ನಿನಗೆ ಜಾಗೃತಪಡಿಸಿದಂಥ ನಿನ್ನ ಅಂತರದಲ್ಲಿ ಇದ್ದಂಥ ಆ ಪರಮಾತ್ಮನ ನಿಜ ನಾಮ, ಅದರ ಮಹತ್ವವನ್ನು ತಿಳಿಸಿ ನಿನ್ನನ್ನು ಅದರಲ್ಲೇ ನಿಲ್ಲಿಸುವಂತಹ ಸತ್ಸಂಗ. ಈ ಮೂರೂ ನಿಜ. ಈ ಮೂರು ನಿಜದ ಸಂಘ ಮಾಡು, ಈ ಮೂರು ಸುಳ್ಳಿನ ಸಂಘ ಬಿಟ್ಟುಬಿಡು. ಆಗ ನೀನು ಒಬ್ಬನಾಗುತ್ತಿ. ಹಾಗೆ ಒಬ್ಬನಾದವನು ಪರಮಾತ್ಮನನ್ನು ಕೂಡ್ತಾನೆ. ನಾವು ಅನೇಕವಾಗಿ ಚೆದರಿ ಹೋಗಿಬಿಟ್ಟಿದ್ದೀವಿ. ಪಾದರಸವನ್ನ ಮೇಲಿಂದ ಕೆಳಕ್ಕೆ ಹಾಕಿಬಿಟ್ರೆ ಏನಾಗ್ತದದು? ಚೆಲ್ಲಾಪಿಲ್ಲಿಯಾಗಿ ಚೆದ್ರು ಹೋಗಿಬಿಡ್ತದೆ. ಮತ್ತೆ ತಕೊಳ್ಳುವುದು ಬಹಳ ಕಷ್ಟ. ಮರಳಿನಲ್ಲಿ ಸಕ್ಕರೆ ಬೇರ್ತಾ ಹೇಗೆ? ಮರಳಿನಲ್ಲಿ ಸಕ್ಕರೆ ಬೆರೆತು ಬಿಟ್ರೆ ಹೇಗೆ ತಕೊಳ್ಳಕ್ ಬರ್ತದೆ? ನೀವೇನಂತೀರ ಮರಳಿಗೆ? ಉಸುಗ ಇಸುಗ? ಈ ಇಸುಕ. ಅದರಲ್ಲಿ ಸಕ್ಕರೆ ಸೇರಿ ಹೋಯ್ತು. ಯಾಕೆ ತಕೊಳ್ಳೋದು ಅದನ್ನು? ಇರುವೆ ಆದ್ರೆ ತಕ್ಕೋಬಹುದು, ಆನೆ ಆದ್ರೆ ಹೆಂಗ್ ತಗೊಳ್ತಿ? ಈಗ ನಾವು ಅಹಂಕಾರ ರೂಪವಾದಂತಹ ಆನೆಯಾಗಿ ಬಿಟ್ಟಿವಿ. ಸದ್ಗುರುವಿನಲ್ಲಿ ಹೋದರೆ ಅಹಂಕಾರಕ್ಕೆ ತೆಗೆದು ನಿನ್ನನ್ನು ನಿರಂಕಾರನನ್ನಾಗಿ ಮಾಡ್ತಾನೆ. ಸ್ಥೂಲವನ್ನು ಬಿಡಿಸಿ ಸೂಕ್ಷ್ಮದಲ್ಲಿ ತರುತ್ತಾನೆ. ಇದಕ್ಕ ಮೂರು ಶರೀರ ಉಂಟು ನಮಗೆ. ಒಂದು ಸ್ಥೂಲ, ಒಂದು ಸೂಕ್ಷ್ಮ, ಒಂದು ಕಾರಣ. ಈ ಮೂರು ಶರೀರದಲ್ಲಿ ಈಗ ನಾವು ಎಲ್ಲಿದ್ದೀವಿ ನೋಡಿಕೊಂಡ್ರೆ ಇಲ್ಲವೇ ಇಲ್ಲ. ಈ ಸ್ಥೂಲ ಶರೀರದಲ್ಲಿ ಕೂಡ ಇಲ್ಲ. ಎಲ್ಲೋ ಜಡವಾದ ಪ್ರಪಂಚದಲ್ಲಿ ಸ್ತ್ರೀ ಪುತ್ರ ಕನಕಾದಿಗಳಲ್ಲಿ ಬಿದ್ದು ಬಿಟ್ಟಿದ್ದೀವಿ. ಯಾರೇ ಸ್ತ್ರೀ ಚಿಂತೆಯಲ್ಲಿ ಹೋಗಿಬಿಟ್ರು, ಯಾರೇ ಹಣದ ಚಿಂತೆಯಲ್ಲಿ ಹೋಗಿಬಿಟ್ರು, ಯಾರೇ ಸ್ಥಾನಮಾನಾದಿಗಳು, ಜಾತಿ ಕುಲಗೋತ್ರಾದಿಗಳು, ಇವುಗಳಲ್ಲಿ ಹೋಗಿ ಸೇರಿಬಿಟ್ಟವು. ಇದರಲ್ಲಿ ಇಲ್ಲವೇ ಇಲ್ಲ. ನಿದ್ರೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆಯಲ್ಲಿಯೂ ಸಹ ನಾವು ಎಲ್ಲೆಲ್ಲೋ ಬಿದ್ದಿದ್ದೀವಿ. ಇದು ನಮಗೆ ಗೊತ್ತೇ ಇಲ್ಲ. ಏನೇನೋ ಓದ್ತೇವೆ, ಕಾಲೇಜು, ಯೂನಿವರ್ಸಿಟಿ ಅಂತ ಹೋಗ್ತೇವೆ. ಅವೆಲ್ಲ ಏನು ವಿದ್ಯೆ ತೋರಿಸ್ತವೆ? ಮತ್ತೆ ಇದೇ ರೋಗಕ್ಕೆ ಇನ್ನಷ್ಟು ಪ್ರೋದ್ಬಲ ಕೊಟ್ಟು ಬೆಳೆಸ್ತದೆ. ಮಾಯಾ ಅಹಂಕಾರಾದಿಗಳು ಬೆಳೆದು ದೇಹ ಭಾವನೆಗೆ ತಂದು ಹೊರಗಿನ ಪ್ರಪಂಚದಲ್ಲಿ ಮತ್ತೆ ಇವು ಬಿಸಾಕಿಬಿಡ್ತವೆ.
ಮತ್ತೆ ಯಾವಾಗ ನೀನು ನಿನ್ನಂತೆ ನೀನು ಯಾರು ಅನ್ನುವುದು ತಿಳಿದು ನಿನ್ನ ಮನೆಗೆ ಹೋಗೋದು, ಅದನ್ನು ತಿಳಿಸುವುದೇ ಸತ್ಸಂಗ. ಈ ವಿದ್ಯೆ ಯಾರಿಗೆ ಬರ್ತದೆ ಅವರಿಗೆ ಇನ್ನು ಉಳಿದ ವಿದ್ಯೆ ಎಲ್ಲವೂ ಸಲೀಸಾಗಿ ಬಂದ್ಬಿಡ್ತು. ಧ್ಯಾನದಿಂದ ಎಲ್ಲವನ್ನೂ ಪ್ರಾಪ್ತ ಮಾಡಬಹುದು. ಇನ್ನು ಯಾಗ ಯಜ್ಞ ಜಪತಪಾದಿಗಳೆಲ್ಲ ಕೋರಿಕೆಗಳಿಂದ ಕೂಡಿರುವುದು, ಆಶೆಯಿಂದ ಕೂಡಿರುವುದು. ಧ್ಯಾನ ಒಂದೇ ನಿರಾಶವಾಗಿರುವುದು. ಧ್ಯಾನ ಅಂದ್ರೆ ಏನು? ಏನೊಂದು ಇತರ ಚಿಂತೆ ಮಾಡಲಾರದೆ ನೀನು ಸುಮ್ಮನೆ ಕೂಡುವುದು. ಅದನ್ನೇ ಏನಂತೂ ನಮ್ಮ ಶ್ರುತಿ ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ. ಎಲ್ಲ ಶಬ್ದಗಳು ಅಡಗಿ ಹೋದ ಮೇಲೆ ಏನು ಉಳೀತೋ ಅದೇ ಪರಮಾತ್ಮ. ಆ ನಿಶ್ಶಬ್ದದ ಸ್ಥಾನಕ್ಕೆ ಕರೆದು ಹೋಗಲಿಕ್ಕಾಗಿ ಆ ಓಂಕಾರದ ಧ್ವನಿ ನಿನಗೆ ಸಹಾಯ ಕೊಡುತ್ತದೆ. ನಾವು ಗಂಟೆಯನ್ನು ಬಡಿದು ಬಿಡ್ತೀವಿ. ಗಂಟೆಯ ಶಬ್ದ ತರಂಗ ತರಂಗ ತರಂಗವಾಗಿ ಎಲ್ಲ ಕಡೆಗೂ ವ್ಯಾಪಕ ಆಗ್ತದೆ. ದೇವಸ್ಥಾನದಲ್ಲಿ ಹೋಗಿ ಗಂಟೆ ಬಡೀರಿ, ಅಲ್ಲಿ ತಗಲು ಹಾಕಿರ್ತಾರೆ. ಅದು ವ್ಯಾಪಕವಾಗ್ತದೆ ಅದರದ್ದು ಶಬ್ದ. ಆಮೇಲೆ ಲಯವಾಗಿ ಬಿಡ್ತದೆ. ಎಲ್ಲಿ ಲಯವಾಯಿತು ಅದು ಯಾರು ನೋಡ್ತಾರೆ? ಇವನ್ ಗಂಟೆ ಯಾಕೆ ಬಡ್ದ? ನಾನು ಬಂದಿದ್ದೀನಿ ನೋಡಲೇ ನನ್ನ ಕಡೆಗೆ ಅಂತ ದೇವರು ಹೇಳೋದು. ಅಹಂಕಾರ. ನಾನು ಪಾವಲಿ ಆಗ್ಲೇ ಆರ್ತಿ ತಟ್ಟೆಗೆ ಹಾಕಿನಿ, ನೀನ್ ಇನ್ನ ಕಣ್ಣು ಮುಚ್ಕೊಂಡೆ ನಿಂತಿದ್ದೀಯೇನು? ಎದ್ದೇಳ ಮ್ಯಾಲಕ್ಕೆ ಅಂತ ಅವನ್ನ ಗಂಟೆ ಬಡ್ದು ಎಬ್ಸಕ್ ಹೋಗ್ತೇವೆ. ನಾವೇ ಎದ್ದಿಲ್ಲ. ನಮಗೆ ಎಚ್ಚರಿಕೆ ಇಲ್ಲ, ಜಾಗೃತ ಸ್ಥಿತಿಯೇ ಇಲ್ಲ. ನಮಗೆ ಜಾಗೃತಿಯ ಅರ್ಥವೂ ಗೊತ್ತಿಲ್ಲ. ನಿದ್ರೆಯಿಂದ ಎದ್ವಿ ಅಂತ ಹೇಳಿ ಅನ್ಕೊಳ್ತೀವಿ ಜಾಗೃತ ಅದೇ ಅಂತ. ನೀನು ಎದ್ದೇ ಇಲ್ಲ. ನಿನ್ನ ನಿದ್ರೆಯೂ ಕೂಡ ಒಂದು ಸ್ವಪ್ನ ಸ್ಥಿತಿಯೇ. ಯಾಕಂದ್ರೆ ನಾನು ಯಾರು ಅನ್ನುವುದೇ ಗೊತ್ತಿಲ್ಲ ನಿನಗೆ. ಅದನ್ನು ತಿಳಿದೇ ಯಾರು ಎದ್ರೋ ಅವರು ಜಾಗೃತರು. ನಾನು ಯಾರು ಅನ್ನುವುದು ಗೊತ್ತಿರಲಾರದೆ ಎದ್ದವನು ಏನಾಗಿದ್ರು ಏನು? ಪಶುಗಳು ಎದ್ದೇಳ್ತವೆ, ನಮಗಿಂತ ಮುಂಚೆನೇ ಎದ್ದಿರ್ತವೆ. ಪಶು ಪಕ್ಷಾದಿಗಳು ನಮಗಿಂತಲೂ ಮುಂಚೆ ಎದ್ದಿರ್ತವೆ. ಬ್ರಹ್ಮ ಮುಹೂರ್ತದಲ್ಲಿ ಅವುಗಳೇ ಮುಂಚೆ ಹೇಳೋದು. ನಮ್ಮ ಮನೆ ಬಾಗಿಲು ಕಿಟಕಿ ಎಲ್ಲ ಹಾಕಿರೋದು ನೋಡಿ ಇವನೆಂಥ ಮನುಷ್ಯ, ನಾವೆಲ್ಲ ಎದ್ದೀವಿ ಇವನು ಎದ್ದೇಳಿಲ್ವೇ ಅಂತ ಹೇಳಿ ಅವಾಗ ಅವು ಕೂಗಾಟ ಮಾಡಿ ಎಬ್ಬಿಸ್ತವೆ. ನಾವು ಸಾಕಿರೋ ನಾಯಿಯನ್ನ ಬಾಗಿಲು ಹಾಕೊಂಡು ಮನೆಯೊಳಗೆ ಅದನ್ನು ಮಲಗಿಸ್ಕೊಳ್ರಿ. ಬೆಳಗಿನ ಜಾವ ಅದು ಮೊದಲು ಎದ್ದು ಇವನು ಇನ್ನೂ ಏಳ್ಲಿಲ್ವೇ ಅಂತ ಹೇಳಿ ನಿನ್ನ ಕಾಲು ಕೈ ಮೈಯನ್ನ ಅದು ತನ್ನ ಕಾಲಿನಿಂದ ಕೆರೀತದೆ. ಎದ್ದೇಳು, ಬಾಗಿಲು ತೆಗಿ, ಬ್ರಹ್ಮ ಮುಹೂರ್ತ ಇದು, ಹೊರಕ್ಕೆ ಹೋಗೋಣ. ಪ್ರಶಾಂತವಾದ ವಾತಾವರಣದಲ್ಲಿ ಹಾಯವಾಗಿರೋಣ ಅಂತದ ಅದು ಎಬ್ಬಿಸ್ತದೆ. ಇವನು ಎದ್ದೇಳಲ್ಲ. ನಾಯಿ ಎಬ್ಬಿಸಿದ್ರೂ ಎದ್ದೇಳಲ್ಲ. ಎಂಥ ತಿರ್ಗ ನಾವು ಅಂಥವ್ರು ಇಂಥವ್ರು. ಇದು ಬೇರೆ ಅಹಂಕಾರ. ಈ ಜಡತತ್ವದ ಗುಣಗಳು ಎಲ್ಲಿವರೆಗೂ ನಿನ್ನನ್ನು ಬಿಡುವುದಿಲ್ಲವೋ ಅಲ್ಲಿವರೆಗೂ ನೀನು ಚೈತನ್ಯದ ಸ್ನೇಹ ಮಾಡಲಾರೆ. ಅದಾಗೋದಿಲ್ಲ. ನಿನ್ನ ಒಳಗೆ ಇದ್ರೂ ಕೂಡ ಅದು ಸಿಕ್ಕುವುದಿಲ್ಲ. ನೀನು ಎದ್ದೇಳಬೇಕು. ಉತ್ತಿಷ್ಠತ ಜಾಗೃತ. ಋಷಿ ಮುನಿಯಾದಿಗಳು ಏನಂದ್ರೆ ಎದ್ದೇಳು. ಎದ್ದ ಮೇಲೆ ಇನ್ನು ಕೂಡು ಕೆಲಸ ಇಲ್ಲ, ನೀನು ದಾರಿ ಹಿಡಿದು ನಡಿ. ನಿನ್ನ ಗುರಿ ಏನಿತ್ತು? ಇದೊಂದು ಛತ್ರ, ಈ ಪ್ರಪಂಚ ಅಥವಾ ಶರೀರ. ಇಲ್ಲಿ ಸ್ವಲ್ಪ ಕಾಲ ನೀನು ವಿಶ್ರಾಂತಿ ತಕ್ಕೊಂಡೆ, ಮುಂದಕ್ಕೆ ದಾರಿ ಹಿಡಿದು ನಡಿ. ನಿನ್ನ ಗುರಿ ಏನು? ಆತ್ಮದರ್ಶನ ಮಾಡಬೇಕನ್ನುವುದು ನಿನ್ನ ಗುರಿ. ಅದು ಮಹಾನ್ ರತ್ನ. ಅದು ಎಲ್ಲದೆ? ನಿನ್ನ ಒಳಗೆ ಇದೆ. ನೀನು ಈ ಕ್ಷುದ್ರ ಜೀವನದಲ್ಲಿ ಬಿದ್ದು ಆ ಅಮೃತತ್ವವನ್ನು ಮರೆತು ಹುಚ್ಚನಂತೆ ತಿರುಗಾಡ್ತಿದ್ದಿ. ಈಗ ಎದ್ದೇಳು, ಅಲ್ಲಿಗೆ ನಾನು ಕರೆದು ಹೋಗ್ತೀನಿ ಅಂತಾನೆ ಗುರು. ಗುರುವಿನ ವಾಣಿಯಲ್ಲೇ ಪರಮಾತ್ಮನ ವಾಸ ಇರುವಾಗ ನೀನು ಅಲ್ಲಿ ಇಲ್ಲಿ ಹೋಗಿ ಏನು ಹುಡುಕ್ತಿ? ಅದಕ್ಕಾಗಿ ನಾನು ಗುರು ವ್ಯಕ್ತಿಯಲ್ಲ, ಅದು ಮಹಾನ್ ಶಕ್ತಿ ಎಂದಿತ್ತು. ಅದು ನಿನ್ನ ಅಂತರದಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿ ಆ ಓಂಕಾರದ ಧ್ವನಿ ಮಾಡ್ತಾ ಇದೆ. ಆ ಪರಂಜ್ಯೋತಿ ಪ್ರಕಾಶ ರೂಪವಾಗಿ ಬೆಳಕು ಕೊಡ್ತಾ ಇದೆ. ಆದರೆ ನಾವು ಕಣ್ಮುಚ್ಚಿ ನೋಡಿಕೊಂಡ್ರೆ ನಮ್ಮ ಮನೆ ತುಂಬ ಬರೇ ಕತ್ತಲೆ. ನೂರಾರು ಅಮಾವಾಸ್ಯೆಗಳು ಒಂದೇ ಕಾಲದಲ್ಲಿ ಬಂದುಬಿಟ್ರೆ ಹೇಗಿರ್ತದೋ ಹಾಗೆ ಬರೇ ಕತ್ತಲೆ. ಯಾಕೆ ಕತ್ತಲೆ?
ಅಲ್ಲಿ ಅಹಂಕಾರ ಮಾಯಾ ಮನಸ್ಸನ್ನು ಪರದ ಅಡ್ಡ ಬಿದ್ದು ಆ ಬೆಳಕು ನಿನ್ನವರೆಗೂ ಬರದೇ ಇರೋ ಹಂಗೆ ಮಾಡಿಬಿಟ್ಟದು. ನೀನು ಕೆಳಕ್ಕೆ ತಳ್ಳಿಬಿಟ್ಟದೆ, ಅವೆಲ್ಲ ಮೇಲ್ ಕೂತು ಬಿಟ್ಟಿದ್ದವು. ನೀರಿನಲ್ಲಿ ಪಾಚಿ ಕಟ್ಟಿಕೊಂಡಂಗೆ, ನೀರು ಕಾಣಿಸದೇ ಇರೋಂಗೆ ಪಾಚಿ ಇರ್ತದೆ. ಹಾಗೆ ಈ ಮೂರು ಗುಣಗಳು ನಿನ್ನಲ್ಲಿ ಅಡ್ಡ ಬಿದ್ದು ನಿನ್ನ ಜ್ಞಾನವೇತ್ರ ಕುರುಡಾಗಿ ಹೋಗಿದೆ. ಆ ಬೆಳಕಿಗೆ ನೋಡ್ಲಿಕ್ಕೇ ಇಲ್ಲ ನೀನು. ಆ ಕುರುಡ ಕಣ್ಣನ್ನು ಜ್ಞಾನ ನೇತ್ರದ ಮೇಲೆ ಬಿದ್ದಿರುವ ಈ ಪರದೆಯನ್ನು ಗುರು ತೆಗೀತಾನೆ. ಅವನು ಭವರೋಗ ವೈದ್ಯ. ಇವುಗಳ ಈ ಡಾಕ್ಟರ್ಗಳಿಗೆ ಏನು ಗೊತ್ತು? ಆ ನೇತ್ರ ಎಲ್ಲದೆ ಅಂದ್ರೆ ಎಲ್ಲ ಹುಡ್ಕಾಡ್ ನೋಡಿದ್ವಿ, ಅದು ಇಲ್ಲವೇ ಇಲ್ರಿ ಅಂತ. ನಿನ್ನ ಪ್ರಜ್ಞಾನೇತ್ರ ಸ್ಥೂಲ ಶರೀರದಲ್ಲಿ ಹುಡುಕಿದರೆ ಎಲ್ಲಿ ಸಿಗ್ತದೆ? ಈ ಶರೀರವನ್ನು ಬಿಟ್ಟು ನೀನು ಸೂಕ್ಷ್ಮ ಶರೀರಕ್ಕೆ ಬರಬೇಕು. ಈ ಸೂಕ್ಷ್ಮ ಆಕಾಶದಲ್ಲಿ ನಿನ್ನ ಸೂಕ್ಷ್ಮ ಶರೀರವಿದೆ. ಅದರೊಳಗೆ ಪ್ರವೇಶಿತವಾದಾಗ ನಿನಗೆ ಆ ಬೆಳಕು ಕಾಣಿಸ್ತದೆ, ಆ ಪರಮಾತ್ಮನ ಧ್ವನಿ ಕೇಳಿಸ್ತದೆ. ಅದನ್ನು ಅನುಸರಣೆ ಮಾಡಿ ನೀನು ಹೋಗಿದ್ದಿ ಅಂದ್ರೆ ಅವನ ಮಂದಿರದೊಳಗೆ ಪ್ರವೇಶ ಸಿಗ್ತದೆ. ಇದಕ್ಕೆ ಏನಂದ್ರು? ಸಹಜ ಯೋಗ ಅಂದ್ರು. ಸಹಜವಾಗಿ ತಾನಾಗ ತಾನು ನಡೆಯುವಾಗ. ಇದಕ್ಕೆ ಅಷ್ಟಾಂಗ ಪ್ರಾಣಾಯಾಮ ಯೋಗಗಳು ಬೇಕಿಲ್ಲ, ಉಪವಾಸ ವ್ರತಾದಿಗಳು ಬೇಕಿಲ್ಲ, ಯಾಗ ಯಜ್ಞ ಜಪತಪಾದಿಗಳು ಬೇಕಿಲ್ಲ. ಅದಕ್ಕಾಗಿ ಕಬೀರದಾಸರೇನಂತಾರೆ? ಭಜರ ಭಯ್ಯ ಗೋವಿಂದ ರಾಮಹರಿ. ಒಂದು ಸ್ಮರಣೆ ಮಾತ್ರದಿಂದ ನೀನು ಆ ಪರಮಾತ್ಮನಲ್ಲಿ ಕೂಡಬಹುದು. ಸ್ಮರಣೆಯಿಂದಲೇ ಇಲ್ಲಿಗೆ ಬಂದಿದ್ದು, ಅದೇ ಸ್ಮರಣೆಯಿಂದಲೇ ನೀನು ಮೇಲಕ್ಕೆ ಹೋಗಬೇಕು. ಅದು ಯಾವುದು ಸ್ಮರಣೆ ಅನ್ನುವುದು ನೀನು ಮರ್ತಿರುವುದನ್ನು ಸದ್ಗುರು ಜಾಗೃತ ಮಾಡ್ತಾನೆ, ತಿಳಿಸಿಕೊಡ್ತಾನೆ. ಅದಕ್ಕಾಗಿ ಏನಂತಾರೆ ಕಬೀರದಾಸರು? ಹೇಳೇವು. कबीरदास गुरु की भक्ति करो, तजी विषया रस चोजी. ಅದಕ್ಕೆ ಏನಂದ್ರು? ನಾನು ವಿಷಯ ವಾಸನೆಗಳಲ್ಲಿ, ಇಂದ್ರಿಯ ಲೋಲುಪ್ತತ್ವದಲ್ಲಿ ಏನೋ ಸಿಕ್ಕತ್ತೆ ಅಂತ ಓಡಾಡಿದೆ, ನನಗೆ ಏನೂ ಸಿಕ್ಕಲಿಲ್ಲ. ಇದು ಗೊತ್ತಾಯಿತು ಸತ್ಸಂಗದ. ಏನಂತಾರೆ? ಆ ಸೂಕ್ಷ್ಮ ಮಾರ್ಗ, ಆ ಸೂಕ್ಷ್ಮ ಶರೀರದಿಂದ ಆ ಕಾರಣ ಶರೀರದಲ್ಲಿ ಪ್ರವೇಶಿತಾಗಿ ಅದಕ್ಕೆ ದಾಟಿ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ದಾಟಿ ಆಧ್ಯಾತ್ಮಿಕ ಲೋಕದಲ್ಲಿ ನೀನು ಪ್ರವೇಶ ಮಾಡಬೇಕಂದ್ರೆ ಆ ದಾರಿ ತೋರ್ಸೋನು ಯಾರು? ಅವನೇ ಗುರು. ಅವನಲ್ಲಿ ನೀನು ಸ್ನೇಹ ಮಾಡಿದರೆ ಮಾತ್ರ ಈ ಅಂತರ್ವಿದ್ಯಾ ನಿನ್ನದಾಗ್ತದೆ. ಇಲ್ಲದೇ ಇದ್ರೆ ಇದು ಸಿಕ್ಕುವುದಿಲ್ಲ. ಇದು ಬಹಳ ದುರ್ಲಭವಾದದ್ದು. ಇದನ್ನು ಪ್ರಾಪ್ತ ಮಾಡಲಿಕ್ಕಾಗಿ ನಿನಗೆ ಮನುಷ್ಯ ಜನ್ಮ ಕೊಟ್ಟಿರುವುದೀಗ. ಇದನ್ನು ಚೆಂದಾಗಿ ತಿಳಿಯಿರಿ. ಮನುಷ್ಯ ಜನ್ಮ ಯಾಕೆ ಕೊಟ್ಟ? ಪರಮಾತ್ಮನಿಗೆ ತಿಳಿಯಲಿಕ್ಕಾಗಿ, ನಿನ್ನ ಮನೆಗೆ ನೀನು ಹೋಗಲಿಕ್ಕಾಗಿ. ಬರೀ ಈ ಸ್ತ್ರೀ ಪುತ್ರ ದನ ಕನಕಾದಿಗಳು ಭೋಗ ವಿಲಾಸದಲ್ಲಿ ಇರ್ಲಿಕ್ಕಾಗಿ ಅಲ್ಲ. ಹಾಗೆ ಇರುವುದೇ ನಿಜವಾದ್ರೆ ಪ್ರಾಣ ಪಕ್ಷಿ ಕೋಟಿಗಳಿಗಿಂತಲೂ ನೀನೇನು ಹೆಚ್ಚಾದೆ? ಅವು ಹಸಿವು ನೀರಡಿಕೆ ಭೋಗ ವಿಲಾಸದಲ್ಲಿ ಅವು ಇದ್ದವ, ನೀನು ಇದ್ದಿ. ಅವಕ್ಕೆ ನಿನಗೆ ಏನು ವ್ಯತ್ಯಾಸವಾಯಿತು? ಇದು ಎಲ್ಲ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ. ದೇವಿ ದೇವತ್ಯಾದಿಗಳಿಗೆ ಇದು ಸಿಕ್ಕಲಿಲ್ಲ, ನಿನಗೆ ಸಿಕ್ಕಿದೆ. ಇದು ಯೋಗ ಶರೀರ, ಅವರದೆಲ್ಲ ಭೋಗ ಶರೀರ. ಯೋಗ ಶರೀರ ನಿನಗೆ ಸಿಕ್ಕಿದ್ದು ಅಂದ್ರೆ ಎಂಥ ಭಾಗ್ಯ. ಇದರಿಂದ ನೀನು ಏನು ಬೇಕಾದರೂ ಸಂಪಾದಿಸಬಹುದು. ನರಕಕ್ಕೂ ಹೋಗಬಹುದು, ಸತ್ಯಲೋಕಕ್ಕೂ ಹೋಗಬಹುದು. ಅಂಥ ಯಂತ್ರ ನಿನಗೆ ಕೊಟ್ಟ. ಇದನ್ನು ನೀನು ಏನು ಮಾಡಿಬಿಟ್ಟೆ? ಬರೇ ಪ್ರಪಂಚದ ಭೋಗ ವಿಲಾಸದಲ್ಲಿ ಕಳೆದು ಬಿಟ್ಟೆ. ಅವೆಲ್ಲವೂ ಕೈ ಬಿಟ್ಬಿಟ್ಟು ಯಾವ ನಿನ್ನ ಜೊತೆಗಿಲ್ಲ, ಇರುವುದೂ ಇಲ್ಲ. ಅವು ಎಲ್ಲ ದೂರವಾಗಿಬಿಡ್ತಾವ. ನಿನ್ನನ್ನು ಏಕಾಂಗಿಯಾಗಿ ಮಾಡಿಬಿಟ್ಟವಲ್ಲ. ಈಗ ಯಾರ ದಿಕ್ಕು ನಿನಗೆ? ಯಾರು ಶರಣ ಹೋಗ್ತಿ? ಯಾವ ದೇವರು ಶರಣ ಹೋಗ್ತಿ? ಇಲ್ಲಿ ಎಲ್ಲ ಇಲ್ಲಿನ ದೇವರುಗಳೆಲ್ಲ ಪ್ರಾಣಿ ಇಲ್ಲದ ದೇವರುಗಳೇ. ನೀನೇ ಅಲ್ಲಿ ನಿಲ್ಲಿಸಿ ಗುಡಿ ಕಟ್ಟಿ ಅದಕ್ಕೊಂದು ಆಶ್ರಯ ನೆರಳು ಕೊಟ್ಟವನು. ಅವೇನು ಮಾಡ್ತವು ನಿನಗೆ ಸಹಾಯ? ಇದು ಖಂಡನೆ ಅಲ್ಲ,
ಮಂಡನೆಯಲ್ಲ. ನಮ್ಮ ವೇದಶಾಸ್ತ್ರಗಳು ಆರ್ಷೇ ಕಾಲದಿಂದ ಅನಾದಿ ಕಾಲದಿಂದ ಬೋಧಿಸಿದ ತತ್ವ ಇದು. ಏಕದೇವ ಉಪಾಸನೆ ಎಂದರು. ಒಂದು ದೇವರ ಉಪಾಸನೆ ಮಾಡು. ದೇವರು ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಅರ್ಥವೇನೆಂದ್ರೆ ಈ ದೇಹದಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಆ ಪರಾತ್ಪರ ಶಕ್ತಿ ಅಂತ ಅದರ ಅರ್ಥ. ಇದರ ಅರ್ಥವನ್ನು ಬಿಟ್ಟು ನಾವು ಜಡವಾದಂತಹ ಸ್ಥಾನಗಳಲ್ಲಿ ಕಲ್ಲು ಮಣ್ಣಿನಲ್ಲಿ ನೀರಿನಲ್ಲಿ ಹುಡುಕಾಡ್ತೀವಲ್ಲ ದೇವರನ್ನ. ಇದಕ್ಕಿಂತಲೂ ಅಜ್ಞಾನಿ ಯಾವುದು? ಯಾರಿಗೆ ಸಿಕ್ಕಿದೆ ಇದರಲ್ಲಿ? ಯಾರಿಗೂ ಏನು ಸಿಕ್ಕಲಿಲ್ಲ. ಇವೆಲ್ಲ ಮಾಡಿ ಮಾಡಿ ದಣದು ಬಿಟ್ಟು ಇವೆಲ್ಲ ದೂರವಾಗಿ ಬಿಟ್ಟು ನನ್ನವರು ತನ್ನವರು ಅನ್ನೋರೆಲ್ಲರೂ ದೂರವಾದರು. ಯಾವೊಂದು ಶರೀರವನ್ನು ನಾನು ಇದೇ ನಾನು ಅಂತ ನಂಬಿದೆಯೋ ಇದು ಕೂಡ ನಿನ್ನನ್ನು ಕೈ ಬಿಡ್ತಾ ಇದೆ. ತಲೆ ಕೂದಲು ಬೆಳ್ಳಾಗಾಯ್ತು, ಕಣ್ಣುಗಳು ಕಾಣಿಸ್ದಂಗಾಯ್ತು, ಕಿವಿ ಕೇಳಿಸ್ದಂಗಾಯ್ತು. ಏನಾದರೂ ಮುಟ್ಟಿದ್ರೆ ಏನು ಮುಟ್ಟಿದೆ ಅನ್ನುವ ಪ್ರಜ್ಞೆಯೇ ಇಲ್ಲ, ಸ್ಪರ್ಶ ಜ್ಞಾನವೇ ಇಲ್ಲ. ಪ್ರಾಯದಲ್ಲಿ ಎಲ್ಲಿಗಂದ್ರೆ ಅಲ್ಲಿಗೆ ನಡೆದು ಹೋಗುತ್ತಿದ್ವಿ. ಕಾಲುಗಳೆಲ್ಲ ನಮ್ಮ ಸ್ವಾಧೀನ ತಪ್ಪಿದ್ವು, ಜೀರ್ಣ ಶಕ್ತಿ ಹೋಗಿಬಿಡ್ತು, ಹಲ್ಲುಗಳೆಲ್ಲ ಉದುರೋದ್ವು. ನಾನು ಮನ್ಮಥನು ಸುಕುಮಾರನು ಅಂತ ಹೇಳಿ ಕರುಣೆ ಮುಂದೆ ನಿಂತುಕೊಂಡು ಮೀಸೆ ತಿರುತ್ತಾ ಇದ್ವಿ. ಮೀಸೆ ಎಲ್ಲ ಬೆಳ್ಳಗಾಗೋದು, ಒಂದೊಂದು ಉದುರೇ ಹೋಗ್ತಾವ. ವಯಸ್ಸಾಗ್ತಾ ಆಗ್ತಾ ಗಡ್ಡ ಮೀಸೆ ಕೂಡ ಎಲ್ಲ ಉದುರು ಹೋಗಿಬಿಡ್ತಾವ. ಇವೆಲ್ಲ ಕೈ ಬಿಟ್ಬಿಟ್ವಲ್ಲ, ಯಾರು ನಿನ್ನನ್ನು ಕೈ ಹಿಡಿತಾರೆ ಅನ್ನೋ ಪ್ರಶ್ನೆ ಏನಾದರೂ ಮಾಡ್ಕೊಂಡಿದ್ದೀಯ? ಈಗ ನನ್ನ ಗತಿ ಏನು? ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಯಾರು ಸಂರಕ್ಷಣೆ ಮಾಡ್ತಾರೆ? ಇದೆಲ್ಲ ನಾವು ತಿಳಿಯಲೇ ಇಲ್ಲ. ಗೊತ್ತು ಗೊತ್ತು ಗೊತ್ತು, ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಬೇರೆ. ಇವೆಲ್ಲ ನಮಗೆ ಗೊತ್ತ್ರಿ ಅಂದ್ಬಿಡ್ತಾವ. ಹೀಗೆ ಗೊತ್ತಾಗಿದ್ರೆ ಯೋಗಾದಿಗಳು, ಭಕ್ತಿ, ವೈರಾಗ್ಯ ಇವುಗಳೆಲ್ಲ ಯಾಕೆ ಬೇಕಾಗಿತ್ತು? ಇದು ಬುದ್ಧಿಯಿಂದ ತಿಳಿಯುವುದಲ್ಲ. ನಿನ್ನ ಬುದ್ಧಿ ಅಹಂಕಾರದಲ್ಲಿ ಕೂಡಿದೆ. ಅದಕ್ಕಾಗಿ ನನಗೆ ಗೊತ್ತು ಗೊತ್ತು ಅಂತೀಯ. ವೃದ್ಧಾಪ್ಯ ದಶೆಯಲ್ಲಿ ಏಕಾಂತವಾಗಿ ನೀನು ಬಿದ್ದಿದ್ದಾಗ ನಿನ್ನ ಬುದ್ಧಿ ಕೆಲಸ ಮಾಡ್ತದೆ ನೋಡು. ಪಾರ್ವತಿಗೆ ಶಿವನು ಈ ಮಾತು ಹೇಳ್ತಾನೆ, ಈ ಶರೀರಾನ ನಂಬಬೇಡ, ಇದು ಮೋಸ ಮಾಡ್ತದೆ. ನಾನು ಸುಂದರಳು, ಶಕ್ತಿವಂತಳು ಅಂತ ಹೇಳಿ ಭ್ರಮಿಸಬೇಡ. ಇದೆಲ್ಲ ಇಲ್ಲೇ ಹೋಗ್ಬಿಡ್ತದೆ. ಹೋಗದೇ ಇರುವ ಒಂದು ವಸ್ತು ಇದೆ, ಶಾಶ್ವತವಾದಂತಹ ಒಂದು ವಸ್ತು ಇದೆ. ಅದು ನನ್ನೊಳಗೆ ನಿನ್ನೊಳಗೇ ಇದೆ. ಅದನ್ನು ನಾನು ನಿನಗೆ ಗುಟ್ಟಾಗಿ ಬೋಧಿಸ್ತೀನಿ, ಕೇಳು. ಯಾಕಂದ್ರೆ ಅದು ಗುಪ್ತವಾಗಿರುವುದರಿಂದ ಗುಟ್ಟಾಗೇ ಬೋಧಿಸಬೇಕು, ಪ್ರಕಟಪಡಿಸಲಿಕ್ಕೆ ಬರುವುದಿಲ್ಲ. ಗುಪ್ತೋ ಮುಕ್ತ ಪ್ರಕಟೋ ಭ್ರಷ್ಟ. ಪ್ರಕಟ ಮಾಡಿದ್ರೂ ಹೋಯ್ತು, ಗುಪ್ತವಾಗಿಯೇ ನೀನು ಅದಕ್ಕೆ ತಿಳಿಯಬೇಕು. ಇದು ಪತಿವ್ರತ ಧರ್ಮ ಇದ್ದಂಗೆ. ಪತಿವ್ರತ ಸ್ತ್ರೀ ಒಂದು ಸರ್ತಿ ಮದುವೆ ಆದ್ಲೇನೋ ಅವತ್ತಿನ ದಿವಸ ಗಂಡನ ಹೆಸರು ಹೇಳ್ತಾಳೆ ಅಷ್ಟೇ. ತೀರ್ಗ ನೀನು ಏನೇನು ಮಾಡು ಹೇಳುವುದಿಲ್ಲ. ಹೇಳು ಕೂಡುದು ಅನ್ನೋ ರೂಲ್ ಉಂಟು ನಮ್ಮಲ್ಲಿ. ಹೇಳಿದ್ರೆ ಗಂಡನ ಆಯುಷ್ಯು ಕ್ಷೀಣಿಸಿ ಹೋಗ್ತದೆ, ಅಕಾಲ ಮೃತ್ಯುವಿಗೆ ಸಿಕ್ಕಿಬಿಡ್ತಾನೆ ಅಂತ ಹೇಳಿ ನಮ್ಮಲ್ಲಿ ಒಂದು ಕಾನೂನುಂಟು. ಅದಕ್ಕಾಗಿ ಸ್ತ್ರೀ ಪದೇ ಪದೇ ತನ್ನ ಗಂಡನ ಹೆಸರು ಹೇಳಲ್ಲ. ಅದಕ್ಕಾಗಿ ಮನೆಯಲ್ಲಿ ಏನಂತ ಕೂಗ್ತಾರೆ, ಏಮಂಡಿ, ಹೌದಾ? ನಿನ್ನ ಏನಂತ ಕರೀತಾಳೆ ನಿನ್ನ ಹೆಂಡ್ರು? ಕ್ಯಾಜಿ ಕಹಾಗೆ ಹಾಜಿ ಅಂತಾರ ಇಲ್ಲ. ನೀನ್ ಯಾಕೆ ಕರಿತೀನಿ ನಿನ್ನ ಹೆಂಡ್ರನ್ನ? ಇದರ ಆ ಕೂಗು ನಿನ್ನ ಹೆಂಡ್ತಿ ಕಿವಿಗೆ ಬೀಳ್ತಿದ್ದಂಗೇನು, ಓಹೋ ಅಂದೆ ನನ್ನ ಯಾರೇ ಅಂದ್ಬಿಡ್ತಾಳೆ. ಅವಾಗೇನು ಮಾಡ್ತೀನಿ? ಹೌದಿಲ್ಲ? ನಿನಗೆ ಅಷ್ಟು ಪೊಕ್ಕರಿದ್ರೆ ನನಗೇನು ಕಮ್ಮಿ ಅದೇನು? ನಮ್ಮಪ್ಪ ನಿನ್ನನ್ನ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಕೊಂಡುಕೊಂಡದನಲೇ, ಸುಮ್ಮನೆ ಏನಿಲ್ಲ. ಮತ್ ನಾನು ಹೇಳ್ದಂಗೆ ಬಿದ್ದಿರು ಅಂತಾಳೆ. ಪತಿವ್ರತ ಸ್ತ್ರೀ ತನ್ನ ಪತಿಯ ಹೆಸರು ಹೇಳುವುದಿಲ್ಲ. ಒಳಗೇ ಅದರದ್ದು ಚಿಂತಾ ಮಾಡ್ತಿರ್ತಾಳೆ, ಒಳಗೆ ಆ ಪತಿ ಭಕ್ತಿ ಮಾಡ್ತಿರ್ತಾಳೆ. ಹಾಗೆ ಗುರುಭಕ್ತಿ ಗುಪ್ತವಾಗಿದೆ, ಅದು ಪ್ರಕಟವಾಗಿಲ್ಲ. ಅದೇ ಗುಪ್ತಂದ್ರೆ ಏನರ್ಥ? ಅದು ನಿನ್ನ ಒಳಗೆ ಈ ಭ್ರೂಮಧ್ಯ ಸ್ಥಾನದಲ್ಲಿದೆ. ಇದು ಗುಪ್ತವಾದ ಸ್ಥಾನ.
ತಿರುಗು ಎರಡು ಕಣ್ಣಿನ ಮಧ್ಯಭಾಗದಲ್ಲೇ ಇದೆ. ನಮ್ಗೇನಾದ್ರೂ ಕಾಣಿಸ್ತಾ ಇದೆಯಾ? ಎಷ್ಟು ಹತ್ರ ಇದೆ? ಕಾಣಿಸ್ತಾ ಇದೆಯಾ? ಇಲ್ಲ. ದೂರವಾಗಿರೋ ಪ್ರಪಂಚ ಕಾಣಿಸ್ತಾ ಇದೆ. ನಮ್ಮದಲ್ಲದೇ ಇರುವುದು ಕಾಣಿಸ್ತದೆ. ನಮ್ಮದು ಏನೋ ಅದು ಕಾಣಿಸುವುದಿಲ್ಲ. ಇದೇ ಅಜ್ಞಾನ. ಅಜ್ಞಾನ ಅಂದ್ರೆ ಏನೋ ಒಂದು ದೆವ್ವ ಅಂತ ತಿಳಿಬೇಡ್ರಿ, ಇದೇ ಅಜ್ಞಾನ. ಆದರೆ ನಮಗೆ ಬೋಧೆ ಮಾಡ್ತಕ್ಕಂಥವ್ರು ಅದೊಂದು ದೊಡ್ಡ ದೆವ್ವ, ಭೂತ, ಪ್ರೇತ, ಪಿಶಾಚಿ ಅಂತ ಹೇಳಿ ಅದಕ್ಕೊಂದು ರೂಪ ಲಾವಣ್ಯಗಳು ಕೊಟ್ಟು ನಿನ್ನ ಬುದ್ಧಿಗೆ ಹಿಡಿದಿರೋ ಭ್ರಮಕ್ಕೆ ಇನ್ನಷ್ಟು ಭ್ರಮ ಹುಚ್ಚು ಹಿಡಿಸಿ ತಪ್ಪು ದಾರಿ ಒಳಗೆ ತಕೊಂಡು ಹೋಗಿಬಿಡ್ತಾರೆ. ಇದೆಲ್ಲ ಪುರೋಹಿತ ವರ್ಗ, ಬ್ರಾಹ್ಮಣ ವರ್ಗಾದಿಗಳು ನಮ್ಮಲ್ಲಿ ಮೋಸ ಮಾಡಿಬಿಟ್ರು. ಕ್ರಿಶ್ಚಿಯನ್ ಮತದಲ್ಲಿ ಆ ಪಾದ್ರಿಗಳು ನಿಲುವಂಗಿಗಳು ಹಾಕೊಂಡಿರ್ತಾರಲ್ಲ, ಮ್ಯಾಲ್ಗಡೆ ನಿಲುವಂಗಿ ಕಾಣಿಸ್ತಿರ್ತದೆ, ಜೋಬನಾಗ ಏನದು ಯಾರಾದ್ರೂ ನೋಡಿದ್ದೀರೇನು? ಇಲ್ಲ. ಸಿಗರೇಟು, ಬ್ರಾಂದಿ ಬಾಟ್ಲುಗಳು ಇವಿಟ್ಕೊಂಡಿರ್ತಾರೆ. ಅದೆಲ್ಲ ನೋಡ್ಬೇಕು ನೀವು. ಇವೆಲ್ಲ ಪರಿಶೋಧನೆ ಮಾಡಿದ್ರೇನೆ ಗೊತ್ತಾಗೋದು ಪರಮಾರ್ಥ, ಇಲ್ಲರೆ ತಿಳಿಯೋದಿಲ್ಲ. ಪ್ರತಿಯೊಂದು ಮತದಲ್ಲೂ ಇಂತಹ ಮೋಸಗಾರಿಕೆ ಶಕ್ತಿಗಳು ಸೇರಿಬಿಟ್ಟು ಕಬೀರದಾಸರು ಒಂದು ಕಡೆಗೆ ಏನಂತಾರೆ, ಇದು ಈ ಕಲಿಯುಗ ಕಡೇ ಯುಗ, ಇದು ಮುಗೀತಾ ಬರ್ತಾ ಇದೆ. ಇವಾಗ ನಿನ್ನ ಭಕ್ತಿ ವೈರಾಗ್ಯಕ್ಕೆ ವಿರೋಧ ಮಾಡತಕ್ಕಂತಹ ಮನಸ್ಸು ಅನ್ನೋ ಕಾಲಪುರುಷನು ತನ್ನೊಳಗೆ ಇರತಕ್ಕಂತಹ ಪ್ರತಿಯೊಂದು ಆಯುಧಗಳನ್ನು ನಿನ್ನ ಮೇಲೆ ಉಪಯೋಗಿಸಿಬಿಡ್ತಾನೆ. ಇದು ಆಖೈರು ಯುದ್ಧ. ದಯಾಳು ಪುರುಷನಿಗೆ ಕಾಲಪುರುಷನಿಗೆ, ಪರಮಾತ್ಮನಿಗೆ ಕಾಲಪುರುಷನಿಗೆ ಇವಾಗ ಯುದ್ಧ. ಈ ಯುದ್ಧದಲ್ಲಿ ಎಲ್ಲಾ ಆಯುಧಗಳನ್ನೂ ಅವನು ಉಪಯೋಗಿಸ್ತಾ ಇದ್ದಾನೆ. ಸುಳ್ಳು, ಮೋಸ, ಟಕ್ಕತನ, ವಿರೋಧ, ದ್ವೇಷ, ಈರ್ಷ್ಯಾದಿಗಳೆಲ್ಲ ಅವನ ಆಯುಧಗಳು. ಇದಕ್ಕೆ ಪ್ರತಿ ಆಯುಧಗಳು ಏನು? ಇದಕ್ಕೆ ಪ್ರತಿ ಆಯುಧಗಳು ಗುರು, ದಯಾ, ಶೀಲ್, ಸಂತೋಷ, ಕ್ಷಮಾ, ವೈರಾಗ್ಯ, ಭಕ್ತಿ, ಈ ಆಯುಧಗಳನ್ನ ಪ್ರವೇಶ ಮಾಡಿದ್ದಾನೆ. ಮತ್ತೆ ತಾನೇ ಸಾರಥಿಯಾಗಿ ಕೂತಿದ್ದಾನೆ. ನೀನು ಭಯ ಬೀಳಬೇಡ, ನಾನಿದ್ದೀನಿ, ಬಾ. ಇದು ಅಂತ್ಯಯುಗ. ಈಗ ನೀನು ತಿಳಿದು ಎಚ್ಚರವಾಗಿ ಗುರುವಿನಿಂದ ಹೋಗ್ಬಿಟ್ಟೇನೋ ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ಆದ್ರೆ ನಾವು ಈ ಕೌಲ್ ಬಜಾರ್ ಧೂಳು ದುಮ್ಮು ಬಿಟ್ಟು ಹೋಗಬೇಕಲ್ಲ. ಎಷ್ಟು ಪ್ರೇಮ ನಮಗೆ ಇದೆ. ಒಂದು ಕ್ಷಣದೊಳಗೆ ಇವನು ಬಿಳೆ ಬಟ್ಟೆ ಎಲ್ಲ ಕರ್ರಗಾಗಿ ಬಿಡ್ತದೆ. ಬರೇ ದುರ್ವಾಸನೆ, ಎಲ್ಲಿ ನೋಡುವ ಹಂದಿಗಳು. ಏನು ದಾರಿ ಉದ್ದಕ್ಕೂ ತೂರುಕಪ್ಪುಗಳೇ. ಏನದರ ಅರ್ಥ? ಥೂ ಥೂ ಅನ್ನೋ ಉಗಿಯೋ ಜಾತಿಗೆ ತುರುಕರು ಅಂತ. ಎಲ್ಲಿ ಅಂದ್ರಲ್ಲಿ ಉಗಿದು ಬಿಸಾಕಿರ್ತಾರೆ. ಹೊಲಸು. ಇದನ್ನು ಬಿಟ್ಟು ಹೋಗಕ್ಕೆ ನಮಗೆ ಆಗದಿಲ್ರಿ ಸ್ವಾಮಿ, ನೀವು ಹೋಗ್ರಿ ಅಲ್ಲಿಗೆ, ನಾವಿಲ್ಲೇ ಇರ್ತೀವಿ. ಇಂಥವ್ರಿಗೆ ಏನು ಹೇಳ್ತಿ ಪಾರಮಾರ್ಥ? ಇದಕ್ಕೂ ಯೋಗ್ಯತೆ ಬೇಕು. ಆ ಯೋಗ್ಯತೆಯನ್ನು ಸತ್ಸಂಗ ಇಟ್ಟು ಸದ್ಗುರು ಕಂಡುಕೊಳ್ತಾನೆ. ಇದರೊಳಗೆ ಯಾರು ಯೋಗ್ಯರು? ನಾನು 35 ವರ್ಷದಿಂದ ಹುಡುಕ್ತಾ ಇದ್ದೀನಿ ಗುಂಪಿನಲ್ಲಿ ಯಾರು ಅಂತ. ಇನ್ನು ನನಗೆ ಯಾರು ಸಿಕ್ಕಲೇ ಇಲ್ಲ. ನನ್ನಂತೆ ಆಗೋರಿಲ್ಲ, ನನ್ನನ್ನು ಅವರಂತೆ ಮಾಡ್ಕೊಳ್ಳೋರಿದ್ದಾರೆ. ಸ್ವಾಮಿ ನಮ್ಮ ಮನೆಗೆ ಬರಬೇಕು, ಹೋಗಲಿಲ್ಲ. ఈయనకి బొలే పొక్కుర్రా ఈ స్వామికి. ఎట్లెట్లో వాళ్ళు మఠాధిపతులు వచ్చిపోయిరు మా ఇంటికి. వీడి ఎవడు పుట్టుకో స్వామి, వీడికేం పల్లెక్కా మోసేవాళ్ళు ఉన్నారా? వీడికి ఏమైనా సింహాసనాలు పీఠాది అవి ఇవి ఉన్నా? ఏం లేదు. వీడికి చూడు ఎంత పొక్కుರು, ಬಯಸ್ಕೋಬೇಕು. ಹೋದ್ವೆ ಅವ್ರಂತೆ ಆಗ್ಬಿಡ್ಬೇಕು. ಅವ್ರೇನು ಕೊಟ್ರೆ ಅದು ತಿನ್ಬೇಕು. ಇವನ ಆರೋಗ್ಯ ಏನಾದ್ರೂ ಹಾಳಾಗಿ ಹೋಗಲಿ, ಅವ್ರು ಕೇಳಿದ್ದಕ್ಕೆಲ್ಲ ಇವನು ಸಮಾಧಾನ ಕೊಡ್ಬೇಕು. ಏನೇನೋ ಕೇಳ್ತವೆ. ಸ್ವಾಮಿ నాకు వ్యాపారం సరిగ్గా అయ్యలేదు, ఒక యంత్రం రాసి ಅವನಿಗೆ ಯಂತ್ರ ಬರ್ಕೊಡ್ಬೇಕು. ನಾನು ಯಂತ್ರ ಬರ್ಕೊಟ್ಟು ಒಂದು పావులి కొడుంది యాదయ్య, నా ఇంట్లో భోంచేసి తిరుగు పావులి అడుగుతావు దైవైపోయింది.
ಅವನ ಕೆಲಸ ಆಗೋಯ್ತು, ಯಂತ್ರ ಬರೆಸಿಕೊಂಡ, ನಡಿ ನೀನು, ನಿಂದಿನ್ನೇನು. ಅಲ್ಲಿಂದ ಬಯಸಿಕೊಂಡು ಊಹಿಸಿಕೊಂಡು ಬರ್ಬೇಕು. ಇಲ್ಲ ಅವನು ಪಾವಲಿ ಕೊಟ್ಟ ಇನ್ನು 4 ದಿವಸ ಅವ್ರ ಮನೆ ಸೇವೆ ನಾವು ಮಾಡಬೇಕು. ಪಾವಲಿಗೆ ಏನ್ ಸೇವಾ, ಇನ್ನ ಏನಾದ್ರೂ ಅಂತಂದು ಹಾಕ್ತಾನೆ. ನಾ ಕೊಡಕಿಟ್ಲ వీనికి బుద్ధి చెప్పండి స్వామి, ఒక గంట కూర్చొని. ಅವನು 1 ನಿಮಿಷ ಮನೆಯಲ್ಲಿ ಕುಂದ್ರ, ಅವನಿಗೆ ನಾನು 1 ಗಂಟೆ ಕೂಡಿಸಿಕೊಂಡು ಹೇಳಬೇಕು. ಯಾಲಯ ಹಿಂಸೆ ನಾಕ್ ಬಿಡ್ತಾವು. మరి ಪಾವಲ ಇಲೇದ ನಿಕ್ಕೆ. ಇದು ಪ್ರಪಂಚ ಮಾಡುವ ಮೋಸ. ಅವ್ರ ಕೈ ಸಿಕ್ಕಿಬಿಟ್ರೆ ನಮ್ ಗತಿ ಏನು? ಅದಕ್ಕೆ ನಾವು ಏನು ಕುರುಬರಲ್ಲ. ಅವರಿಗೆ ಏನು ಮಂತ್ರ ಹಾಕಿ ತಪ್ಪಿಸ್ಕೋಬೇಕು ತಪ್ಪಿಸ್ಕೊಂಡು ಬರ್ತೇವೆ, ಸ್ವತಂತ್ರರಾಗೇ ಇರ್ತೇವೆ, ಅದೇನೂ ಆಗುವುದಿಲ್ಲ. ಆದರೂ ದಯೆ ಕರುಣೆ ಅನ್ನುವುದೇ ಗುರುವಿನ ಸ್ವಭಾವ. ಹೀಗೆ ನಿನ್ನಲ್ಲಿ ಓಡಾಡ್ತಾ ನಿನ್ನ ವಿಚಾರವನ್ನು ತಗೊಳ್ತಾ ಒಂದು ಸಮಯಕ್ಕೆ ತನ್ನಂತೆ ಮಾಡಿಕೊಳ್ತಾರೆ. ಹಾಗೆ ಮಾಡಿಕೊಂಡು ನಿನ್ನೊಳಗಿರುವ ಆ ಸತ್ಯಶಕ್ತಿಯನ್ನು ಜಾಗೃತಪಡಿಸ್ತಾರೆ. ಆಗಲೇ ನಿನಗೆ ಸಮಾಧಾನವಾಗೋದು. ಇವರು ಹಾಗೆ ನಮಗೆ ಪ್ರೇಮ ಮಾಡೋರು ಯಾರು? ನಮ್ಮ ಕಷ್ಟ ಸುಖಾದಿಗಳಲ್ಲಿ ಭಾಗಿಗಳಾಗಿ ನಮಗೆ ಸಾಂತ್ವನ ಕೊಟ್ಟು ಸಮಾಧಾನ ಕೊಟ್ಟು ಇವೆಲ್ಲ ಅಮಾವಾಸ್ಯೆ ಪೌರ್ಣಮಿ ಇದ್ದಂಗೆ ಹೋಗ್ಬಿಡ್ತಾವ, ಹೋಗಯ್ಯ ನಾನಿದ್ದೀನಿ ಅಂದು ನಿನಗೆ ಧೈರ್ಯ ಕೊಡ್ತಾನೆ. ಪ್ರಪಂಚದಲ್ಲಿ ಯಾರು ಕೊಡ್ತಾರೆ? ನಿನ್ನ ನೆಂಟರು ಇಷ್ಟನ್ನು ಕೇಳು, 10,000 ಅಪ್ಪಯಿಂದಯ್ಯ ಮಾಮ 10,000 ఇయ్యి, అప్పుడే ఇచ్చి సాలైన తండ్రి తిరగాడుగుతావ, నీ ఇల్లు వద్దు, నీ ದರ್ಶನವೂ ವದ್ದು. ಅವನು ಹೋಗ್ಬಿಡ್ತಾನೆ. ಯಾರೂ ನಿನ್ನನ್ನು ಕಷ್ಟದಲ್ಲಿ ನೋಡುವುದಿಲ್ಲ, ಎಲ್ಲ ಬರೇ ಸುಳ್ರೆ. ನಿನ್ನ ಹತ್ರ ಇರೋವರೆಗೂ ಸೇರ್ತಾರೆ. ನಿನ್ ಜೋಬ್ ಖಾಲಿ ಆಯ್ತೇನೋ, ನಾ ದಾರಿ ನಾದೇ, ನೀ ದಾರಿ ನೀದೇ ಅಂತ ಹೋಗ್ಬಿಡ್ತಾರೆ. ಇದೆಲ್ಲ ನಮ್ಮ ಜೀವನದಲ್ಲಿ ಅನುಭವಿಸಿದ್ದೀವಲ್ಲ. ಮತ್ತೆ ಇನ್ನೂ ಅಲ್ಲೇ ಏನ್ ನಿನಗೆ ಪ್ರೇಮ ಹುಡುಕೊಂಡು ಹೋಗ್ತಾವ. ಒಂದೊಂದು ಇವನ್ನೆಲ್ಲ ಖಾಲಿ ಮಾಡಿರ್ತಾರೆ, ಅವ್ರನ್ನೇ ಇವು ಹುಡ್ಕೊಂಡು ಹೋಗ್ತಾವ. ನಾನು ಬೆಂಗಳೂರಿನಲ್ಲಿದ್ದಾಗ ಒಂದು ಬನ್ನೂರು ಜಾತಿ ಕುರಿನ ಸಾಕೊಂಡಿದ್ದೆ. ಅದು ಬೆಳ್ಳಿಗಿರುತ್ತೆ. ಆದ್ರೆ ಅಂದ ಚಂದ ನೋಡಿ ನಾನು ಒಬ್ಬನೇ, ನನಗೆ ಯಾರು ದಿಕ್ಕಿಲ್ಲದ್ದು ಮಾಡಿಲ್ಲ, ಅಳೋರಿಲ್ಲ ನಗೋರಿಲ್ಲ. ಆ ಕುರಿ ಮರಿನ ಸಾಕೊಂಡಿದ್ದೆ. ಅದಕ್ಕೆ ಒಳ್ಳೆ ರಾಜಭೋಜನ ಕೊಡ್ತಿದ್ದೆ ನಾನು. ಕಾಶ್ಮೀರದ ಬಟಾಣಿ ಬೀಜ ಬೇಯಿಸಿ ಅದಕ್ಕೆ ತಿನ್ನಿಸ್ತಿದ್ದೆ. ಇಷ್ಟಿಷ್ಟು ಗಾತ್ರ ಇರುತ್ತದು ಕಾಶ್ಮೀರ ಬಟಾಣಿ ಬೀಜ. ಶನಗಲು ಬೇರೆ. ಇಂಥವು ಅದಕ್ಕೆ ಆಹಾರ ಕೊಟ್ರೆ ಅದು ನಮ್ಮ ಹತ್ರ ಚೆಂದಾಗಿ ತಿಂದು ಹೊಟ್ಟೆ ಉಬ್ಬರಿಸಿಕೊಂಡು, ಅಲ್ಲೊಬ್ಬ ಕಾಸಿಮ್ ಅಂತ ಹೇಳಿ ತುರ್ಕ ಇದ್ದ ಕಟಕರು, ಅವನು ಹೋಗ್ತಿದ್ರೆ ಅದು ವಾಸನೆ ಹಿಡಿದು ಅವನ ಹಿಂದೆ ಹೋಗೋದು. ನಾನು ಬೋಡ್ಕೊಂಡ್ರೂ ಬರ್ತಿರ್ಲಿಲ್ಲ. ಆಶ್ಚರ್ಯವಾಗ್ತದೆ ಇವಾಗಲೂ ಅದನ್ನ ಜ್ಞಾಪಿಸಿಕೊಂಡ್ರೆ. ಹೇಳಿ ಇವನ ಅವನು ಕುತ್ತಿಗೆ ಕತ್ತಿ ಹಾಕೋನ್ ಹಿಂದೆ ಹೆಂಗ್ ಹೋಗ್ತದೆ ಇದು. ಅಯ್ಯೋ ಪಾಪ ಅಂತ ಪ್ರೇಮದಿಂದ ಸಾಕಿದ್ರೆ ನಾನು ಬೋಡ್ಕೊಂಡ್ರೂ ಬರೋದು ಹಿಂದಕ್ಕೆ. ಇದು ಇಷ್ಟೇ ಅಂತ ಒಂದ್ ದಿವಸ ಅಂದ್ರೆ ಅವನ್ ಕಾಸಿಮನ್, ತುಮ್ಕೋ ಕ್ಯಾ ಮಾಲೂಮ್ ಸ್ವಾಮಿ ತುಮ್ ಬೊಮ್ಮನ್, ఏ బాపు నోడా నీకేం తెలుసు, నేను ఎవరు అది ఏమి అనేది మనకు తెలుసు స్వామి, ఇది నువ్వు ఏం మత్తుకోరాదు ಅಂದ್ಬಿಟ್ಟು. ನಿಜವೇ ನೀ ಹಣೆ ಬರಮ ಅಂತ ಹೇಳಿ ಬಿಟ್ಟು ಅವನ್ ಲಕ್ಷಣವಾಗಿ ಕೊಯ್ಕೊಂಡು ಫಲಾವ್ ಮಾಡ್ಕೊಂಡು ತಿಂದ್ಬಿಟ್ಟ. ಹಾಗೆ ನಾವು ಕೂಡ ಇನ್ನು ಈ ಹಾಳು ಬಂಡಿ ಮೋಟ ಕುಂಡಿ ಮೋಟ ಇದ್ರೊಳಗೆ ಸಾಯ್ತಾ ಇದ್ದೀವಿ. ಆಗಲಿ ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಹೋಗೋಣ, ಸ್ವಲ್ಪ OPD ಇಂದ ಆಚೆಗೆ ಹೋಗೋಣ, ಒಳ್ಳೆ ಗಾಳಿ ಬೆಳಕು ಸಿಕ್ಕತ್ತೆ ಅಂತ ಏನಾರು ಹೋಗ್ತೀವಿ ಅಲ್ಲಿಗೆ. ಅಂತ ದೂರ ಮೇವ್ರು ಪೋತಾರ್ರಾ ಅಂತ ಇಲ್ಲೇ ಸಾಯ್ತೇವೆ. ಇಂಥವ್ರಿಗೆ ಬಾಬಾ ಅಂದ್ರೆ ಎಲ್ಲಿಂದ ಬರ್ತಾನೆ? నువ్వు పైరా స్వామి తర్వాత చూసుకుందాము అంటారు. ఆఖైర్ కదా పోయేది, ಆಖೈರ್ಗೆ. ಇವಾಗ ನಿನ್ನ ಜೀವನ ಏನು ನಡೆದಿರ್ತದೋ ಆಖೈರ್ನಲ್ಲಿ ಅದೇ ಜೀವನವೇ ನಿನ್ನ ಕಣ್ಣು ಮುಂದೆ ನಿಲ್ಲೋದು. ಇದು ಚೆನ್ನಾಗಿ ತಿಳಿಬೇಕು ನಾವು. ಹಾಗೆ ತಿಳಿದವನೇ ತನ್ನ ಜೀವನವನ್ನು ಬದಲಾಯಿಸಿಕೊಳ್ತಾನೆ. ಅದೇ ಬೋಧೆ ಮಾಡಿದ್ದು ಅರ್ಜುನನಿಗೆ. ನೀನು ಸಂಘವನ್ನು ಬದಲಾಯಿಸಿಕೊಳ್ಳಪ್ಪ, ನಿನ್ನ ಸಂಘ ದೋಷದಿಂದಲೇ ನೀನು ಹೀಗಾಗಿರೋದು.
ಈ ಸ್ಥೂಲ ಪ್ರಪಂಚದಲ್ಲಿ ಈ ಬಂಧು ಬಳಗ ಕುಟುಂಬ ಅನ್ನುವ ವ್ಯಾಮೋಹದಲ್ಲಿ ಸಿಕ್ಕಿರುವುದು ನೋಡುವ ಸಂಘದೋಷದಿಂದ, ಕಾಮ ಕ್ರೋಧ ಲೋಭ ಮೋಹಾದಿಗಳ ಸಂಗತದಿಂದ ಹೀಗಾಗಿದ್ದಿ. ಅವುಗಳ ಸಂಗತ ಬಿಟ್ಟುಬಿಡು. ಸಂಘಾತ್ ಸಂಜಾಯಿತೆ ಕಾಮ, ಕಾಮಾತ್ ಕ್ರೋಧೋದ್ಭವತಿ. ಕಾಮದಿಂದ ಕಾಮದ ಸಂಘ ಮಾಡದೆ ಕ್ರೋಧೋತ್ಪತ್ತಿ ಆಯಿತು. ಕ್ರೋಧೋದ್ಭವತಿ ಸಮೋಹ, ಕ್ರೋಧ ಬಂತೇನೋ ಮೋಹ ಜಾಗೃತಿ ಆಯಿತು. ಮೋಹ ಬುದ್ಧಿಭ್ರಂಶ. ಯಾವಾಗ ಮೋಹ ಬಂದ್ಬಿಡ್ತೋ ನೀನು ಬುದ್ಧಿ ಫಲಟವಾಗೋಯ್ತು, ಹುಚ್ಚನಾಗಿಬಿಟ್ಟು. ಬುದ್ಧಿಭ್ರಂಶಾತ್ ಪ್ರಣಶ್ಯತಿ. ನಿನ್ನ ಬುದ್ಧಿ ಯಾವಾಗ ಚಂಚಲವಾಗೋಯ್ತು, ನೀನು ಬದುಕಿದ್ರು ಒಂದೇ ಸತ್ರು ಒಂದೇ, ಏನು ಪ್ರಯೋಜನಕ್ಕೆ ನೀನು ಬರುವುದಿಲ್ಲ. ಈಗ ನಾವು ವಿಚಾರ ಮಾಡಿಕೊಂಡು ನಮ್ಮ ಬುದ್ಧಿ ಸ್ಥಿರವಾಗಿದೆಯೇ ಚಂಚಲವಾಗಿದೆಯೇ ಅಂತ ನೋಡ್ಕೊಂಡ್ರೆ ಅದು ಯಾವಾಗಲೂ ನಿನ್ನ ಬಿಟ್ಬಿಟ್ಟು ಹೋಗಿಬಿಟ್ಟದೆ, ನೀನು ಎಲ್ಲೋ ಕೆಡವು ಬಿಟ್ಟು ಹೋಗಿಬಿಟ್ಟದೆ. ಮಂಕು ಬುದ್ಧಿ, ಮರುಳು ಬುದ್ಧಿ, ಹುಚ್ಚು ಬುದ್ಧಿ ಇದೆಯೇ ಆಗಲಿ, ಸ್ಥಿರವಾದ ಬುದ್ಧಿ ಇಲ್ಲವೇ ಇಲ್ಲ. ಇಂಥವರುಗಳ ಸಂಘದಲ್ಲಿ ಇದ್ರೆ ಇದೇ ಗತಿ. ಇವುಗಳನ್ನ ಬಿಟ್ಟು ಈಗ ನೀನು ನನ್ನ ಸಂಘಕ್ಕೆ ಬಾ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡು. ಯಾಕಂದ್ರೆ ನೀನು ಬರುವಾಗ ಇವ್ಯಾವುದನ್ನು ತಂದಿರಲಿಲ್ಲ. ನಾನು ಬ್ರಾಹ್ಮಣ, ವೈಶ್ಯ, ಶೂದ್ರ, ತುರ್ಕ ಅದು ಇದು ನೀನೇನಾದ್ರು ತಂದಿದ್ಯಾ? ಏನೂ ಇಲ್ಲ. ಯಾವ ಧರ್ಮಗಳೂ ನೀನು ತಂದಿಲ್ಲ, ಯಾವ ಶಾಸ್ತ್ರಗಳೂ ನೀನು ತರಲಿಲ್ಲ. ಬರುವಾಗ ಒಬ್ಬನಾಗಿ ಬಂದೆ, ಹೋಗುವಾಗ ಒಬ್ಬನಾಗಿ ಹೋಗು ಅಂದ್ರೆ ಯಾಕಪ್ಪ ಈ ತಕರಾರುಗಳು ಇವೆಲ್ಲ ಯಾಕೆ ಬೆಳೆಸಿಕೊಂಡೆಪ್ಪ? ನೀನು ಮಾಡಿಕೊಂಡು ತಪ್ಪಿಗೆ ಯಾರ್ಯಾರನ್ನೂ ದೂಷಣೆ ಮಾಡ್ತೀಯಲ್ಲ, ನಿನ್ನ ತಪ್ಪು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವೇನು? ನೋಡಿ ಇವೆಲ್ಲ ತಪ್ಪುಗಳು ಅಂದಾಗ ಅವನಿಗೆ ಪ್ರಜ್ಞೆ ಬಂತು, ಹೌದಯ್ಯ ನಾನು ಮಾಡ್ಕೊಂಡಿದ್ದೆ ತಪ್ಪು, ಮತ್ತೆ ಈಗೇನು ಮಾಡ್ಬೇಕು? ಅವೆಲ್ಲ ಬಿಟ್ಟುಬಿಡು. ಮಾಮೇಕಂ ಶರಣಂ ವ್ರಜ. ಮಾಂ ಏಕಂ, ನಿನ್ನೊಳಗೆ ಏನು? ಎಲ್ಲಾ ವಸ್ತುಗಳಲ್ಲಿಯೂ ಮಾಂ ಏಕಂ, ನಾನು ಒಬ್ಬನೇ ಇರೋದು. ಹೇಗಿದ್ದೀಯಯ್ಯ ನೀನು? ಗುಪ್ತವಾಗಿ ಇದ್ದು ಪರಂಜ್ಯೋತಿ ಪ್ರಕಾಶವಾಗಿ ಓಂಕಾರ ಸ್ವರೂಪನಾಗಿದ್ದೀನಿ ಇಂದ. ಗೀತೆಯಲ್ಲಿ ಓದಿದ್ದೀರಾ ಇದನ್ನ? ಓದಿ ಬಿಟ್ವಿ, ಪುಸ್ತಕ ಮುಚ್ಚಿಟ್ಬಿಟ್ಟು ಒಂದು ಊರ್ ಕಡ್ಡಿ ಹಿಂಗ ಅಂದ್ಬಿಟ್ವಿ, ಆಗೋಯ್ತು. ತಿರ್ಗ ಯಾವಾಗಲೂ ಆ ಭಗವದ್ಗೀತಾ ಹೋಗ್ಬಿಡ್ತಾವೆ, ಇನ್ನೊಂದು ಭಗವದ್ಗೀತೆ ಶುರುವಾಗಿ ಬಿಡ್ತಾವೆ. ಇದು ನಾವು ಓದ್ತೇವೆ, ನಮ್ಮ ಧರ್ಮಶಾಸ್ತ್ರ ಗ್ರಂಥಾದಿಗಳನ್ನ ತಿರು ಹಾಕಿ ನನಗೆ ಗೊತ್ತಾಯ್ತು ಅಂತೇವೆ. ನಿನಗೆ ಗೊತ್ತಾದ ಮೇಲೆ ನೀನು ಏನಾಗಿರಬೇಕು? ನಿರ್ವಿಷಯನಾಗಿ ನಿಶ್ಚಿಂತನಾಗಿರಬೇಕು. ಇಲ್ಲ, ವಾಲಸೆದ್ದು ಹೋಗಿಬಿಟ್ಟಿವಿ. ಇದನ್ನೆಲ್ಲ ಬಿಡಿಸ್ತಾನೆ ಗುರು. ಜ್ಞಾನ ಗಂಗೆಯಲ್ಲಿ ನಿನಗೆ ಸ್ನಾನ ಮಾಡಿಸಿ ಇವನ್ನೆಲ್ಲ ತೆಗೀತಾನೆ. ಈ ದೋಷಗಳನ್ನೆಲ್ಲ ಬಿಡಿಸಿ ನಿರ್ದೋಷಿಯನ್ನಾಗಿ ಮಾಡಿ ನಿನ್ನನ್ನು ಪರಮಾತ್ಮನ ಮಂದಿರದಲ್ಲಿ ನಿಲ್ಲಿಸಿ ಅವನಿಗೆ ಹೇಳ್ತಾನೆ, ಇವನು ನಮ್ಮವನು, ಒಳಗೆ ಕರ್ಕೋ, ಲೋಪಲಿಗೆ ಪಿಲಿಸ್ಕೋವ ಯಾವ ಇಡು ಮಾವಾಡು ಅಂತಾನೆ ಗುರು. ಗುರುವಿನ ಮುದ್ರೆ ನಿನ್ನ ಮೇಲೆ ಬಿತ್ತೇನು ಅವನು ಒಪ್ಕೊಳ್ಳೇಬೇಕು, ಅದನ್ನು ತಿರಸ್ಕಾರ ಮಾಡೋ ಹೋಗಿಲ್ಲ. ಅದಕ್ಕಾಗಿ ವೇದ ಶಾಸ್ತ್ರ ಏನಂತದ, ಗುರುವಿಗೆ ಪರಮಾತ್ಮನಿಗೆ ಭೇದವೇ ಇಲ್ಲ. ರಾಮ್ ಸನೇಹಿ ಸಂತ್, ಸಂತ ಸನೇಹಿ ರಾಮ್. ಆ ಮಹನೀಯರ ಸಂಘದಲ್ಲಿ ರಾಮನಿದ್ದಾನೆ, ರಾಮನ ಸಂಘದಲ್ಲಿ ಮಹಾತ್ಮರಿದ್ದಾರೆ. ಅವ್ರ ಸಂಘ ನೀನು ಮಾಡು. ಸಂಘ ಹೇಗೆ ಮಾಡಬೇಕು? ನಿನ್ನ ಹೃದಯದಿಂದ ಮಾಡಬೇಕು. ಅವನ ಸ್ವರೂಪವನ್ನು ನಿನ್ನ ಹೃದಯದಲ್ಲಿ ತಂದುಕೋಬೇಕು. ಕಣ್ಣಿನಲ್ಲಿರುವ ಮೂರ್ತಿಯನ್ನು ನಿನ್ನ ಅಂತರದಲ್ಲಿ ತಂದು ಪುರಂದರ ವಿಠಲ ಎಂದು ಸ್ಮರಿಸಿದರೆ ಜನ್ಮ ಮರಣ ಎಲ್ಲಿಹುದೋ ಅಂತಾರೆ ಮಹಾತ್ಮರು. ನಮ್ಮ ದೃಷ್ಟಿಯೊಳಗೆ ಕೂತಿದ್ದಾನವನು, ಅದನ್ನು ಒಳಗೆ ತಕೊಳ್ಳಯ್ಯ. ಅದೇ ಗುರು ನಿನಗೆ ಹೇಳೋದು. ನಿನ್ನ ದೃಷ್ಟಿಯನ್ನ ಅಂತರ್ಮುಖ ಮಾಡಿ ಇಲ್ಲಿ ನೋಡು, ನಿನ್ನ ಲಕ್ಷ್ಯವನ್ನು ಇಲ್ಲಿ ನಿಲ್ಲಿಸು. ಎಷ್ಟು ಹತ್ತಿರ ಜಾಗ ಇದು. ಸ್ವಪ್ನರಹಿತವಾದಂತಹ ನಿದ್ರೆಯಲ್ಲಿ ನೀನು ಇಲ್ಲಿ ಬಂದು ಸೇರಿಬಿಟ್ಟಿರ್ತಿ. ಸ್ವಪ್ನ ಬೀಳದೇ ఇరువ నిద్ర బరుతల నిಮಗೆ. ఇప్పుడు బాగా వచ్చినప్ప ఏమి కలనే రాలేదు, ఏ చింత రాలేదు, మంచి ఆనందమైన నిద్ర వచ్చారు.
ఎక్కడ చిక్కే నీకు ఆనందం? అంగడిలో కొంటువే? ఎవరైనా నీకు ఇచ్చారా? ಇಲ್ಲವಲ್ಲ. ಇಲ್ಲಿಗೆ ನೀನು ಬಂದಿರುವುದರಿಂದ ನಿನಗೆ ಆ ಸ್ಥಿತಿ ಬಂತು. ನೀನು ಒಬ್ಬನಾಗಿ ಈ ಜಾಗಕ್ಕೆ ಸೇರ್ಕೊಂಡ್ಬಿಟ್ಟೆ. ಅಲ್ಲಿ ಯಾವ ಹೆಂಡ್ರ ಮಕ್ಕಳ ಮನೆ ಮಠ ಸಾಲಗಾರ ಸೋಲುಗಾರ ಒಬ್ರು ಇಲ್ಲ. ಒಂದು ಸ್ವಪ್ನರಹಿತವಾದಂತಹ ನಿದ್ರೆಯಲ್ಲಿಯೇ ನಿನಗೆ ಆ ಆನಂದದ ಗತಿ ಸಿಗ್ತದೆ ಅಂದ್ರೆ ಜಾಗೃತಿಯಿಂದ ಅಲ್ಲಿಗೆ ಹೋಗು. ನಿನ್ನ ಅಂತರದೊಳಗೆ ಏನೇನಿದೆ ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗಯ್ಯ. ಇದು ಏನು ಪ್ರಪಂಚ ಇದು? ಭಗವದ್ಗೀತೆಯಲ್ಲಿ ಈ ಪ್ರಪಂಚಕ್ಕೆ ಏನಂತಾನೆ? ಅಣುಸ್ವರೂಪೇಣ ಜಗತ್. ಒಂದು ಅಣು ಅಷ್ಟೇ. ನನ್ನ ಪಾದದ ರೋಮದಲ್ಲಿ 100ನೇ ಭಾಗ ಈ ಪ್ರಪಂಚ ಅಂತ. ಅಣು ಅಂದ್ರೆ ನಮ್ಗೆ ಇದೇ ಒಂದು ದೊಡ್ಡ ಸಾಮ್ರಾಜ್ಯ. ಇದಕ್ಕಾಗಿ ಕಡ್ದಾಡಿ ಸಾಯ್ತೇವೆ. ಇಲ್ಲಿ ತಿರುದು ಇಲ್ಲ, ಬರೇ ಧೂಳು ದುಮ್ಮ. ಯಾರೇನು ಹೊತ್ಕೊಂಡು ಹೋದ್ರು? ರಾಜರು ಚಕ್ರವರ್ತಿಗಳು ಹತ್ಕೋದಿಲ್ಲ, ಎಲ್ಲ ಇಲ್ಲಿ ಕೊಡಗು ಬಿಟ್ಟು ಹೋಗ್ಬಿಟ್ಟು. ಅವನ ಮೈ ಮೇಲಿನ ಬಟ್ಟೆ ಕೂಡ ತಕೊಂಡು ಹೋಗ್ಲಿಲ್ಲ. ಪೂಟ್ಗೋಶಿ ಮಲ್ತಾಡ್ ಕೂಡ ಪೀಕ್ ಪಾರೇಸ್ತಾರೆ. ಅಶ್ವತ್ಥನಾರಾಯಣ ತಂಡ್ರಿ ಶನಿಫಾಯ ಏನ್ ಮಾಡ್ಬೇಕು ಅನ್ನೋದು ಪಾಪ ಹುಡುಗರು ಗೊತ್ತಿಲ್ಲ. ನನ್ನ ಕರ್ಸಿದ್ ನಾವು ಹೋದ್ವಿ. ಈ ಹೊಸಪೇಟೆಯಿಂದ ಅವ್ರ ಮಗಳದು ಕರ್ಕೊಂಡು ಒಂದು ಟ್ಯಾಕ್ಸಿ ಬಂದಿತ್ತು. ಅವನ್ ನಮಗೆ ಪರಿಚಯ. ತುರುಕ್ರೋನ್ ಅವನ್ ಡ್ರೈವರ್ ಪರಿಚಯ. ಯಾರೇ ಮೊಹಮ್ಮದ್ದು ಅಂದೆ. ಕ್ಯಾ ಸ್ವಾಮಿ ಅಂದ. ಏ ಲಾಶ್ಕು ಲೇಕರ್ ಜಾಯಂಗೆ ಕ್ಯಾ? ಅಚ್ಚಾ ಸ್ವಾಮಿ ಅಂದ. ಆ ಹೆಣವನ್ನ ಕಾರ್ನಲ್ಲಿ ಹಾಕೊಂಡ್ವಿ, ತಕೊಂಡು ಹೋದ್ವಿ. ಮತ್ತೆ ಇನ್ನು ಶಾಸ್ತ್ರ ಪ್ರಕಾರ ಅಂತ ಕೂತ್ಕೊಂಡು ಅಲ್ಲಿ ಒಬ್ಬನು ಬಂದ. ಪಂಚಿ ಅಂಗಿ ಬಂಗಿ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಲೆ. ಯಾಕೆ ತೆಗಿತೀಯ? ಇದ್ರೆ ಇತ್ತು, ಹೇಗೋ ಬೆಂಕಿಯಲ್ಲಿ ಸುಟ್ಟು ಬಿಡ್ತೇವೆ. ಅದನ್ನ ಯಾಕೆ ಕೇಳ್ತೀವಿ? ಶಾಸ್ತ್ರಂ ಸ್ವಾಮಿ, ಇನ್ನೇನ್ ಮಾಡ್ತಿ? ಹೋಗ್ಲಿ. ಪಂಚೆ ಅಂಗಿಯಲ್ಲಿ ಕಿತ್ತಾಕ್ಬಿಟ್ಟು ಮಲ್ತಾಡಿ ಏನಾಗಿತ್ತು ಅವನಿಗೆ? ಅದನ್ನು ಕತ್ತರಿಸ್ಬಿಟ್ಟು. ಅದೆಲ್ಲ ನೋಡಿದ್ರೆ ಆಶ್ಚರ್ಯವಾಗ್ತದೆ. ನಾವು ಏನ್ ಸ್ಥಿತಿ ಒಳಗಿದ್ದೀವಿ, ಯಾತಿಕ್ಕಾಗಿ ಹಗಲು ರಾತ್ರಿ ಪಡ್ಕೊಂತೀವಿ. ಮಲ್ತಾಡ್ ಕೂಡ ಪೀಕೊಂಡು ಪಂಪತಾಡೆ ಹಿಡ್ದಿಲೇದೆ. ಇದಕ್ಕಾಗಿ ಬಡ್ಕೊಂಡು ಸಾಯ್ತೇವೆ. ಮತ್ತೆ ಅದು ಯಾವ ವೇಳೆಗೆ ಬರ್ತದೋ ಏನೋ ಮೃತ್ಯು ಹೇಳಲಿಕ್ಕೆ ಬರುವುದಿಲ್ಲ. ನೋಟಿಸ್ ಕೊಡೋಲ್ಲ. ಅದು ಇಮ್ಮಿಡಿಯೇಟ್ ಆಗಿ ಸಹಜವಾಗಿ ಬಂದ್ಬಿಡ್ತದ. ನಿಂದ ಆಯ್ತು ನಡೆಯಲೇ ಅಂದ್ಬಿಡ್ತದೆ. ಅವಾಗೇನು ಮಾಡ್ಬೇಕಪ್ಪ? ಅದೇ ಏನಂತಾರೆ, ಮರಣದ ಭಯವಿದ್ದವನು ಪರಮಾತ್ಮನ ಭಕ್ತಿ ಮಾಡ್ತಾನೆ. ನಮ್ಗೆ ಇದೇನು ನೋಡ್ಕೊಳ್ರಿ, వానికి టైఫాయిడ్ వచ్చిండే వాడు చచ్చా సరే ಹೊರಲೆ నాకు ಸಾವೇ లేదు ಅಂತ. ಅಂತಿದ್ದಂಗೆ ನಾ ಹೊರಗಿನ ಶ್ವಾಸ ಹತ್ತಾಗಿ ನಿಂತು ಬಿಡ್ತು, ಇವನು ಸೆಟ್ಕೊಂಡ್ಬಿಡ್ತು. ಆಗೋಯ್ತು ಇವನ್ ಕಥೆ. ಹೇಳಕ್ ಬರುವುದೇ ಇಲ್ಲ. ಅಡ್ಗೊಡೆ ಮೇಲೆ ದೀಪ ಇಟ್ಟಂಗೆ ನಮ್ಮ ಜೀವನ. ಯಾವಾಗ ಗಾಳಿ ಬೀಸಿ ಎತ್ತಗಾರ ಹೋಗ್ತದೋ, ಆದ್ರೂ ನಮ್ಮ ಅಹಂಕಾರ ಮಮಕಾರ ಆ ಭಯವನ್ನ ಇದ್ದರೂ ಇಲ್ಲದಂಗೆ ನಟನೆ ಮಾಡಿಸ್ತಾ ನಮ್ಮನ್ನು ಎಷ್ಟು ಮೋಸ ಮಾಡಿ ಮರಣದಲ್ಲಿ ಸೇರಿಸಿಬಿಡ್ತದೆ. ಇಂಥ ಒಂದು ಅಪಾಯದ ಸ್ಥಾನದಿಂದ ನಿನ್ನನ್ನು ಬಿಡಿಸೋನು ಯಾರು? ಹುಡುಕೋ. ಇಲ್ಲಿ ಯಾರಾದರೂ ಇದ್ದಾರೇನು? ಯಾರೂ ಇಲ್ಲ. ಒಬ್ಬ ಗುರು. ಅದಕ್ಕಾಗಿ ಶಂಕರಾಚಾರ್ಯರೇನಂದ್ರು, ನ ಗುರೋರಧಿಕಂ. ಕಬೀರ್ ಏನಂತಾರೆ, ಅವನು ದಾರಿ ತೋರಿಸಲಿಲ್ಲ ಅಂದ್ರೆ ನಿನಗೆ ಗೊತ್ತೇ ಆಗೋದಿಲ್ಲಲೇ. ಅದು ಭ್ರಾಂತಿ ಕಿ ಪಹಾಡಿ ನದಿಯ ಬೀಚಮೆ ಅಹಂಕಾರ ಕೀಲಾಟ್. ಭ್ರಾಂತಿ ಅಂತಕ್ಕಂಥ ಪರ್ವತಗಳಿದಾವೆ ಅಡ್ಡ ನಿನಗೆ. ಇದು ಭವಸಾಗರ. ಅದರೊಳಗೆ ದೊಡ್ಡ ದೊಡ್ಡ ಪರ್ವತಗಳಿದಾವೆ. ನಿನ್ನದು ಕಾಗದದ ದೋಣಿ. ಅದರೊಳಗೆ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಿ. ಕಾಗದದ ದೋಣಿ ನೀರು ತಗಲಿದ್ರೆ ಏನಾಗ್ತದೆ? ಕಾಗದ ಎಲ್ಲ ಪುಡಿ ಪುಡಿ ಆಗಿ ಹೋಗ್ತದೆ. ಅದರೊಳಗೆ ಕೂತ್ಕೊಂಡು ನಾನು ಆ ಕಡೆ ದಡ ಮುಟ್ತೀನಿ ಅಂತ ಹೋಗ್ತಾ ಇದೆಯಲ್ಲ ಹುಚ್ಚ. ಭ್ರಾಂತಿ ಕಿ ಪಹಾಡಿ ನದಿಯ ಬೀಚಮಿ ಅಹಂಕಾರ ಕಿ ಲಾಟ್. ಅಹಂಕಾರ ಅಂತಕ್ಕಂಥ ಮಹಾನ್ ಭಯಂಕರವಾದಂತಹ ಜಲ ಜಂತು ಅಲ್ಲಿ ಕಾಯ್ಕೊಂಡಿದೆ ನಿನ್ನನ್ನು ಹಿಡೀಲಿಕ್ಕೆ. ಆದ್ರಿಂದ ನಿನ್ನನ್ನು ತಪ್ಪಿಸಿ
ಆ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಂದ್ರೆ ಗುರು ಇಲ್ಲದಿದ್ರೆ ಹೇಗೆ ಹೋಗ್ತೀಯಪ್ಪ? ಅದನ್ನು ತಿಳಿದವನಾಗಬೇಕು. ಬರೇ ಗ್ರಂಥಗಳು ಅವು ಇವು ಓದ್ಕೊಂಡು ಬಡ 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 ಅಂತ ಬಡಾಯಿನಿಂದ ಬೊಗಳೋರು ಹತ್ರ ಹೋಗಬೇಡ್ರಿ. ಯಾಕಂದ್ರೆ ಇದು ನನಗೆ ತಿಳಿದಿದೆ ಅಂದ್ರೆ ಅವನಿಗೆ ತಿಳಿದಿಲ್ಲ. ಹೇಳ್ತೀನಿ ಅಂದ್ರೆ ಹೇಳಕ್ ಸಿಕ್ಕಲ್ಲ. ಇದು ವಾಕ್ ಮನೋ ಅತೀತವಾದಂತಹ ಸ್ಥಿತಿ. ಅದನ್ನ ಅನುಭವದಲ್ಲಿ ತಂದು ಧ್ಯಾನದಲ್ಲಿ ಸಿದ್ಧಪಡಿಸಿಕೊಂಡವನಿಗೆ ಮಾತ್ರ ಇದರದ್ದು ಏನಾದರೂ ಮರ್ಮ ತಿಳಿದಿರ್ತದೆ. ಆಗಲಿ ಇಂಥ ಗುರುಗಳು ಪರಗಳು ಮಠಾಧಿಪತಿಗಳು ಅವು ಇವುಗಳ ಹತ್ರಕ್ಕೆ ಹೋದ್ರೆ ಏನೂ ಸಿಕ್ಕೋದಿಲ್ಲ. ಗದಗನಲ್ಲಿ ಒಬ್ಬರು ಶಿವಕುಮಾರ ಸ್ವಾಮಿಗಳಂತಿದ್ದರು, ಮಹಾನ್ ತಪಸ್ವಿಗಳು. ಅವ್ರನ್ನ ನೋಡಿದ್ರೆ ಮಠಾಧಿಪತಿಗಳಿಗೆಲ್ಲ ದ್ವೇಷ. ಯಾಕಂದ್ರೆ ಅವನು ಏನೂ ಮಾಡ್ತಿರ್ಲಿಲ್ಲ, ಮೌನ. ಮತ್ತೆ ಯಾವಾಗಲೂ ವರ್ಷಕ್ಕೊಂದ್ಸತಿ ಶಿವರಾತ್ರಿ ದಿವಸ ಒಂದು 10 ನಿಮಿಷ ಹೊರಗೆ ಬರ್ತಿದ್ದ, ದರ್ಶನ ಕೊಟ್ಟು ಹೊರಟೋಗ್ತಿದ್ದ. ಅಷ್ಟರಲ್ಲೇ ಜೀವಿಗಳು ಮುಕ್ತರಾಗ್ತಿದ್ರು. ನಾನು 2-3 ಸರ್ತಿ ಹೋಗಿದ್ದೆ ಅವ್ರ ಹತ್ರ. ಆ ಮೌನ ದಶೆಯಲ್ಲಿ ಅದೇನು ನಮ್ಮ ಭಾಗ್ಯ, ನಮ್ಮಲ್ಲಿ ಮಾತಾಡಿ ಆಶೀರ್ವಾದ ಮಾಡಿ ಕಳಿಸ್ತಿದ್ರು. ನನಗೆ ಶನಗಪಪ್ಪು ಅಂದ್ರೆ ಬಹಳ ಇಷ್ಟ. ಅದನ್ನು ನನ್ನ ಜೋಬ್ ತುಂಬ ತುಂಬಿ ಇದೇ ಪ್ರಸಾದ ಹೋಗಿ ತಿನ್ಕೊಂಡು ಹೋಗಿ ಅಂತ ಕಳಿಸೋರು. ಅವ್ರಿಗೆ ಯಾಕೆ ಗೊತ್ತು ನಾ ಶನಗಪಪ್ಪು ತಿಂತೀನಿ ಅಂತ? ನಮ್ಮ ಅಂತರವನ್ನು ಪರಿಶೋಧನೆ ಮಾಡಿ ತಿಳಿಯೋನು ಗುರು. ಸುಮ್ಮನೆ ಮ್ಯಾಲೆ ಆತರದೋ ಹೇಳಿ ಕಳಿಸುವಂಥವ್ರು ಗುರುಗಳಲ್ಲ. ಅದಕ್ಕಾಗಿ ಪರೀಕ್ಷೆ ಮಾಡಿ ಗುರುವನ್ನು ಮಾಡ್ಕೋ. ಒಂದು ಮಣ್ಣಿನ ಮಡಕೆ ತಗೊಳ್ಬೇಕಂದ್ರೆ ಅದನ್ನು ಹೀಗೆ ಬಡಿದು ನೋಡ್ತೀವಿ, ಪಾವಲಿ ಮಡಕೆನ. ಠಣ್ ಠಣ್ ಅಂತ ಶಬ್ದ ಬಂದ್ರೆ ಚೆನ್ನಾಗಿ ಸುಟ್ಟದೆ ಅಂತ ತಗೊಂಡು ಬರ್ತೀವಿ. ಒಂದು ಮಣ್ಣಿನ ಮಡಕೆ. ಅದಕ್ಕಿಂತಲೂ ಬೆಲೆ ಇಲ್ಲದೆ ಇರೋನ ಗುರು. ಅಂದ್ರೆ ನೀನು ಎಷ್ಟು ಪರೀಕ್ಷೆ ಮಾಡಿ ಗುರುವನ್ನು ಮಾಡ್ಕೋಬೇಕು. ಗುರು ನಿನ್ನನ್ನು ಎಷ್ಟು ಪರೀಕ್ಷೆ ಮಾಡಿ ತನ್ನಂತೆ ಮಾಡ್ಕೋಬೇಕು. ಇದು ಅಂತರದಲ್ಲಿ ನಡೆಯುವ ಸ್ನೇಹ ಸಂಬಂಧ. ಗುರು ಒಳಗೆ ನೋಡ್ತಾನೆ, ಅಜ್ಞಾನಿ ಜನರು ಹೊರಗೆ ನೋಡ್ತಾರೆ. ಅವನ ದೃಷ್ಟಿಯೇ ಒಳಕೊಟ್ಟು ಹೋಗಿರ್ತದೆ. ಎಕ್ಸ್ರೇ ಇದ್ದಂಗೆ ಅವನ ದೃಷ್ಟಿ. ನಿನ್ನ ಒಳಗೆ ಏನದು ಮೊದಲು ಅದನ್ನು ತಿಳ್ಕೊಂಡು ಬಿಡ್ತಾನೆ. ಆದರೆ ಹೊರಗೆ ಅದನ್ನು ಹೇಳಿ ನಿನಗೆ ಅವಮಾನ ಮಾಡುವುದಿಲ್ಲ. ಅವನಿಗೆ ಗೊತ್ತು ಇದು ಬರೇ ಮುನ್ಸಿಪಾಲಿಟಿ ತಿಪ್ಪೇಗುಂಡಿ ಅಂತ. ಅದನ್ನೆಲ್ಲ ನಿನಗೆ ಗೊತ್ತಾಗದಂಗೆ ಅವನು ಕ್ಲಿಯರ್ ಮಾಡ್ತಾನೆ, ಶುದ್ಧ ಮಾಡ್ತಾನೆ. ಸತ್ಸಂಗ ಅಂದ್ರೆ ಏನನ್ಕೊಂಡೆ? ಈ 1 ಗಂಟೆಯ ಸಮಯದಲ್ಲಿ ಇಲ್ಲಿ ನೀವು ಇರಲಾರದೆ ನಿಮ್ಮ ಸ್ಥಾನದಲ್ಲಿ ಇದ್ರೆ ಎಲ್ಲೆಲ್ಲಿ ಹೋಗ್ತಿದ್ರೋ, ಏನೇನು ಮಾತಾಡ್ತಿದ್ರೋ, ಏನೇನು ತಲೆ ಮೇಲೆ ಹೊತ್ಕೊಳ್ತಿದ್ರೋ, ಹೌದಾ ಇಲ್ಲ? ವಿಚಾರ ಮಾಡ್ರಿ. ಈ 1 ಗಂಟೆ ಅದನ್ನು ಮರ್ತೋಯ್ತು, ಇದರಲ್ಲಿ ಸೇರಿಬಿಡ್ತು. ಈ ಸತ್ಸಂಗದ ಒಂದು ವಾಣಿ ನಮ್ಮ ಅಂತರದಲ್ಲಿ ಪ್ರವೇಶಿತವಾದರೆ ನಿನ್ನ ಜನ್ಮದ ದೋಷಗಳನ್ನೆಲ್ಲ ತೆಗೆದು ಬಿಡ್ತದೆ. ಇದು ಎಂಥದ್ದಪ್ಪ ಅಂದ್ರೆ ಗುಂಗಾರಿ ಹುಳ ಕೊರ್ದಂಗೆ. ಒಂದ್ ದಿವಸ ಗುರುವಿನ ಮಾತು ನೀನು ಶ್ರದ್ಧೆಯಿಂದ ಕೇಳಿಬಿಟ್ಟೇನು, ಅದು ನಿದ್ರೆಯಲ್ಲಿ, ಸ್ವಪ್ನದಲ್ಲಿ, ಎಚ್ಚರಿಕೆಯಲ್ಲಿ ಆತನು ಹೀಗೆ ಹೇಳಿದ್ದ ಅಂತ ಅದೇ ಮನನಕ್ಕೆ ಬಂದು ಬಿಡ್ತದೆ. ನಮ್ಮ ತಪ್ಪುಗಳೆಲ್ಲ ಗೊತ್ತಾಗಿ ಹೋಗ್ಬಿಡ್ತು. ಅದನ್ನು ತಿದ್ಕೋಬೇಕು ನಾನು ಅನ್ನೋ ಎಚ್ಚರಿಕೆ ಬಂದುಬಿಡ್ತು. ನಿನ್ನ ಹೃದಯದಲ್ಲಿ ಈ ಸತ್ಸಂಗ ಮೆಲ್ಲಿಗೆ ತೋರಿಸಿ ಬಿಡ್ತಾನೆ ಗುರು. ಎಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ. ಒಬ್ಬ ಅಕ್ಸಾಲಿಗರವನ ಮನೆಯೊಳಗೆ ಒಂದು ಕಡೆಗೆ ಪಾದರಸ ಇಟ್ಟಿದ್ದ. ಏನಂತೀರ ತೆಲುಗಿನಲ್ಲಿ? ಪಾದರಸ. ಅದು ಎಲ್ಲಾ ವಸ್ತುಗಳಿಗೂ ತೂಕ. ಅದು ನೋಡಕ್ ಸುಂದರವಾಗೂ ಇರುತ್ತೆ. ಒಂದು ಇಲಿ ಬಂತು, ಇದು ತಿನ್ನೋ ವಸ್ತು ಅಂತ ಹೇಳಿ ಆ ಪಾದರಸನೆಲ್ಲ ಕುಡಿದು ಬಿಡ್ತು. ಅದು ತೂಕವಾದ ವಸ್ತು. ಹಿಂದಕ್ಕೆ ಹೋಗಂಗಿಲ್ಲ, ಮುಂದಕ್ಕೆ ಬರೋಂಗಿಲ್ಲ, ಅಲ್ಲಿ ನಿಂತು ಹೋಗ್ಬಿಡ್ತು. ಇವನ್ ನೋಡ್ದ ಕಂಸಾಲಿ ನಾರಾಯಣಗಾನು, ಠಕ್ ಅಂತ ಒಂದು ಏಟ್ ಹಾಕ್ದ. ಅದಕ್ಕೆ ಯಾರ ಪಾದರಸ ನಿಂಗೆ ಅಂತ ನೀಕ್ ಶಕ್ತಿ ವಚ್ಚಿನೆ ಅಂತ ಅದ್ರ ತಲೆ ಮೇಲೆ ಒಂದು ಏಟ್ ಹಾಕಿದ್ರೆ ಅದು ಸತ್ತೋಯ್ತು. ಅವನ್ ಪಾದರಸ ತಕ್ಕೊಂಡ ಇಲ್ಲಿಂದ ಬಿಸಾಕ್ಬಿಟ್ಟು. ಇದು ಸತ್ಸಂಗ ಪಾದರಸ ಇದ್ದಂಗೆ. ಇದು ಒಳಕ್ ಹೋಗೋದೇ ತಡ, ತೂಕವಾಗಿಬಿಡುತ್ತೆ. ನಿನ್ನ ಓಡಾಟವೆಲ್ಲ ನಿಲ್ಲಿಸ್ಬಿಡುತ್ತೆ. ಆಗ ಗುರು ಏನು ಮಾಡ್ತಾನೆ, ನಿನ್ನ ಅಹಂಕಾರ ಅನ್ನೋ ತಲೆಯನ್ನು ತೆಗೆದು ಬಿಡ್ತಾನೆ. ಅದು ಹೋಗೋದೇ ಮಹಾ ಕಷ್ಟ. ಅದನ್ನು ಕಳ್ಕೊಳ್ಳಕ್ಕಾಗೇ ಋಷಿ ಮುನಿಯಾದಿಗಳು 100 ವರ್ಷಗಳು ತಪಶ್ಚರ್ಯ ಮಾಡಿದರು.
ಸದ್ಗುರು 1 ಗಂಟೆ ಸತ್ಸಂಗದಲ್ಲಿ ನಿನ್ನ ಜನ್ಮ ಜನ್ಮದ ಅಹಂಕಾರದ ತಲೆಯನ್ನು ತೆಗೆದು ಬಿಡ್ತಾನೆ. ಆ ಅಹಂಕಾರ ಹೋಯ್ತೇನು, ಹೊಸ ಜನ್ಮ ಬಂದ್ಬಿಡ್ತು ನಿನಗೆ. ನೀನು ಜ್ಞಾನಿ ಆಗಿಬಿಟ್ಟೆ, ಅಜ್ಞಾನದ ಪರದೆಯನ್ನು ಹರಿದು ಬಿಟ್ಟೆ. ಅವನು ಅಷ್ಟಕ್ಕೆ ಕಾದಿರ್ತಾನೆ. ಬಂದ್ರೆ ಸುಮ್ಮನೆ ಹೋಗ್ತಾರ? ಪಾರ್ವತಮ್ಮನ್ ಕೇಳು. ಅವ್ರಿಗೆ 5,000 6,000 ಒಂದೊಂದು ಪಾದಕ್ಕೆ ಇಕ್ಕಬೇಕಂತ, ಅವ್ರ ಪಾದ ತೊಳೆಯಕ್ಕೆ. ಅವ್ರಿಗೆ ಬಟ್ಟಿ ಬರೀ. ಇನ್ನು ಒಬ್ಬೊಬ್ಬ ಮಠಾಧಿಪತಿ 3 kg ಅನ್ನ ತಿಂತಾನೆ. ಅದಕ್ಕೆ ಪದಾರ್ಥ ಎಷ್ಟು ಮಾಡಬೇಕು? ನಾನು ನೋಡಿದ್ದೆ. ಗಂಗಾಧರ ಸ್ವಾಮಿ ಅಂತ 14 ರೊಟ್ಟಿ ತಿದ್ದ. ಇಷ್ಟಿಷ್ಟಾಗ್ರ ಜೋಳದ ರೊಟ್ಟಿ 14. ಅವನ ಮನೆ ಕಾಯುವಾಗ ಏನಾಗ್ಬೇಕು ಇವ್ರ ಕೊಂಪೆ? ನೀಡಿದವನ ಗತಿ ಏನು? ನನಗೆ ಸಂಕಟ ಕೇಳೇ ಬಿಟ್ಟೆ. ಸ್ವಾಮಿ ಆದವನು ಹಸಿವು, ನೀರಡಿಕೆ, ಸಂಕಟ ಇವನ್ನೆಲ್ಲ ದಾಟಿ ಇಲ್ಲಿರ್ಬೇಕಪ್ಪ. ಇಲ್ಲಿರೋನಿಗೆ ಹಸಿವು ಹೆಂಗಾಗ್ತದ? ಆಯ್ತು ಹೋಗಲಿ, ಅದಕ್ಕೆ ಮಿತಿ ಬೇಡವೆ. ಅವನ ಕೊಂಪೆನೆ ತೊಳೆದು ಹೋಗ್ಬಿಡದೆ. ತಿರುಗಿ ಇನ್ನೊಂದ್ ಸರ್ತಿ ನೀನ್ ಕರೀಬೇಕ ಬೇಡಲೆ? ಏನ್ ಮಾಡ್ತಿರ್ರಿ? ಹೊಟ್ಟ ಅದ್ರಿ ಏನ ಸಿದ್ದನಗೌಡ, ನಿಮ್ ಭಾಷೆಯಲ್ಲಿ ಹೇಳ್ತೀನಿ. ಏನ್ ಮಾಡ್ತಿರ್ರಿ? ಹೊಟ್ಟ ಅದ್ರಿ. ಅಯ್ಯ ನಿನ್ನ ಯಾರಿಗಿಲ್ಲ ಹೊಟ್ಟಿ? ಎಲ್ಲರಿಗೂ ಹೊಟ್ಟೆ ಅದಪ್ಪ. ಅದನ್ನೇನು 3 ತಿಂಗಳದು ಒಂದೇ ದಿವಸಕ್ಕೆ ತುಂಬಿಡೋದೆ? ಎದ್ದೇಳುವಯ ನೀನ್ ಯಾವ ಸ್ವಾಮಿ ಅಂತ ಸಿಟ್ಟು ಮಾಡಿ ಗದ್ರಿ ಬಿಟ್ಟು. ಆಗ ಅವ್ರಿಗೆಲ್ಲ ಜ್ಞಾನ ಬಂತು. ಹೌದು ನೋಡು, ಈತನು ಹೇಳಿದ್ರೆ ಇಟ್ಟು ಮನೆ ಮಕ್ಕಳು ಮಂದಿ ಎಲ್ಲ ಹಸಿಕೊಂಡದೇವೆ. ಇವನು 14 ರೊಟ್ಟಿ ತಿಂದ ಪದಾರ್ಥ ಎಲ್ಲ ಕಡೆ ಮಾಡ್ಬೇಕಂದ್ರೆ 1 ಗಂಟೆ ಹಿಡಿತದೆ. ಇವ್ರದ್ದು ಊಟ ಆದ್ಮೇಲೆ ಆ ಮಕ್ಕಳಿಗೆ ಊಟ ಕೊಡೋದು. ಇವ್ರ ಮನೆಗಳಲ್ಲಿ ನೋಡಿದ್ದೀನಿ. ಸ್ವಾಮಿಲೋಳದ್ ಕಾಲಿ ಊಟ ಪಡಿ ಅವು ಬಡ್ಕೊಂತವೆ, ಆಕಲೋ ಅಂತ. ಅವಕ್ಕೆ ನೀಡಲ್ಲ. ಈ ಸೋಮಾರಿ ದುನ್ನುಪೋತುಗಳಿಗೆ ತಿನ್ನಿಸಿ ಅವ್ರ ಕೈನಲ್ಲಿ ಒದಿಸಿಕೊಂಡು ಇವ್ರ ಕೈಲಾಸಕ್ಕೆ ಹೋಗ್ತಾನೆ. ಅವನು ಹೊಟ್ಟೆ ಚಿತ್ತೆಯೊಳಗೆ ಬಿದ್ದಿರೋನಿಗೆ ಕೈಲಾಸ ಎಲ್ಲಿ ಸಿಗ್ತದೆ? ವಿಚಾರ ಮಾಡ್ರಿ. ಇದು ನಾನು ನೋಡಿ ಅನುಭವಿಸಿ ನಿಮಗೆ ಹೇಳ್ತೀನಿ. ಅದಕ್ಕಾಗಿ ಇವುಗಳಿಂದ ಮೇಲೆ ಹತ್ತಿದವನು ಬೇಕು. ಹಸಿವು, ನೀರಡಿಕೆ, ಸಂಕಟವನ್ನೆಲ್ಲ ತನ್ನ ಹದ್ದಿನಲ್ಲಿ ಇಟ್ಟುಕೊಂಡಿರಬೇಕು. ಏನ್ ತಿಂದ್ರೆ ಅದೇ ಸಾಕು, ಎಷ್ಟಾದ್ರೆ ಅಷ್ಟೇ. ನೀನು ಸುಖಿಯಾಗು, ನಾನು ಸುಖಿಯಾಗಿರ್ತೀನಿ. ನೀನು ನೀಡಿದ 1 ತುತ್ತು ಅನ್ನಕ್ಕೆ ನಾನು 1 ಜನ್ಮದ ಪಾಪ ಕಳೀತೀನಿ ಅಂತಾನು ಗುರು. ಅಂಥವನು ಬೇಕು. ತಿಂದು ಮನೆಯೆಲ್ಲ ಖಾಲಿ ಮಾಡಿ ಹೋಗೋ ಗುರು. ಎಂಥ ಗುರುಗಳು? ನೀಡಿ 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 ಸಾಕಾಗಿ ಬಿಟ್ಟಾರೆ ಪಾರ್ವತಮ್ಮ. ಎತ್ತಾಗೋಲ್ಲ ಇನ್ನು ಬೇಡಪೋಯ್ ಸನ್ಯಾಸಿಗಳು ಸಹವಾಸ ಅಂತಾಳೆ. ಅದೇನು? ಆದರೂ ಮಾಡ್ತಾರೆ ಅವ್ರ ಪ್ರೇಮ ನೋಡಿ. ನನಗ್ ಕರೆದು ಊಟ ಗೀಟ ನೀಡ್ಲಿಲ್ಲ ಇವರು. ನನ್ ಕರೆದು ನೋಡು, 3 ತಿಂಗಳ ರೇಷನ್ ಒಂದೇ ನಿಮಿಷ ಕಡೆ ಮಾಡಿಬಿಡ್ತೀನಿ. ಕರಿತೀಯ? ಬೇಡಪ್ಪ, ನಿನ್ ಸವಾಸ ಬೇಡಲೆ. ಅದಕ್ಕೆ ಗುರುವನ್ನ ಜಾನ್ಕರ್ ಪಾನಿ ಪಿಯೋ, ಜಾನ್ಕರ್ ಪಾನಿ ಪಿಯೋ, ಜಾನ್ಕರ್ ಗುರು ಕೋಕರು. ಕಬೀರ್ದಾಸರು ಏನಂತಾರೆ? ಎಲ್ಲೆಂದ್ರೆ ಅಲ್ಲೇ ನೀರು ಸಿಕ್ಕಿದಂಗೆ ಕುಡಿಬೇಡ, ಶೋಧಿಸಿಕೊಂಡು ಕುಡಿ. ಹಾಗೆ ಗುರುವನ್ನ ಚೆನ್ನಾಗಿ ಆಲೋಚನೆ ಮಾಡಿ ಅವನ ಜೀವನವನ್ನು ಪರೀಕ್ಷೆ ಮಾಡಿ ನೋಡಿಕೊಂಡು, ಪರವಾಗಿಲ್ಲ ಇವನೊಂದು ಸ್ಥಿತಿ ಸ್ಥಾನವನ್ನು ಮುಟ್ಟಿದ್ದಾನೆ, ಇವನಲ್ಲಿ ಹೋದ್ರೆ ನನಗೆ ಪರಮಾರ್ಥ ಸಿಗ್ತದೆ ಅಂತ ನಿನಗೆ ವಿಶ್ವಾಸ ಬರೋವರೆಗೂ ಅವನ್ನ ಪರೀಕ್ಷೆ ಮಾಡ್ಕೋ. ಸುಮ್ಮನೆ ಹೋಗಿ ಅವ್ರ ಕಾಲುಗಳು ಹಿಡ್ಕೋಬೇಡ್ರಿ. ಮಹಾದೋಷ ಅದು. ಅವಂದೆಲ್ಲ ನಾವ್ಯಾಕೆ ಬರಬೇಕು ಪಾಪ? ಮಹಾದೋಷ. ಅದಕ್ಕಾಗಿ ಏನಂತಾರೆ ಕಬೀರದಾಸರು? ಇದು ಪರಮಾರ್ಥ ಬಹಳ ಶ್ರಮವೇ, ಆದರೆ ಮನುಷ್ಯ ಜನ್ಮದಲ್ಲಿ ಇದು ಸುಲಭ. ಹೀಗೆ ನೀನು ತಿಳಿದು ಗುರುವಿನಲ್ಲಿ ಶರಣಾಗಿ 1 ಗುರು ಭಕ್ತಿಯನ್ನು ಪ್ರಾಪ್ತ ಮಾಡಿಕೋ. ಎಲ್ಲರ ಭಕ್ತಿಯೂ ಮಾಡ್ದಂಗೆ ಆಗಿపోಯಿತು. ಎಲ್ಲಾ ಶಕ್ತಿಗಳು ಗುರುವಿನಲ್ಲೇ ಇರೋದು. ಆ ಗುರು ನಿನ್ನೊಳಗಿದ್ದಾನೆ. ಈ ಭ್ರೂಮಧ್ಯ ಸ್ಥಾನದಲ್ಲಿ ನಾದರೂಪವಾಗಿ, ಪ್ರಕಾಶ ರೂಪವಾಗಿದ್ದಾನೆ. ಶ್ರಮವಿರಲಾರದೆ ನೀನು ಆ ನಾದವನ್ನು ಕೇಳಬಹುದು, ಶ್ರಮವಿರಲಾರದೆ ಆ ಪರಂಜ್ಯೋತಿ ಪ್ರಕಾಶವನ್ನು ನೋಡಬಹುದು. ಅಂತಹ ಶಕ್ತಿ ನಿನ್ನಲ್ಲಿ ಇದೆ.
ಇದನ್ನು ಅರ್ಥಕೊಂಡು ನೀನು ಗುರುವಿನ ಸಾನ್ನಿಧ್ಯದಲ್ಲಿ ಪ್ರೇಮ ನಿಷ್ಠೆಯಿಂದ ನಿಷ್ಕಪಟ ಭಾವನೆಯಿಂದ ಸಣ್ಣ ಶಿಶುಗಳು ತಾಯಿ ತಂದೆಗಳ ಹತ್ರ ಹೇಗಿರ್ತವೋ ಹಾಗೆ ಗುರುವಿನಲ್ಲಿ ಇರು. ಅಲ್ಲಿ ಕೈ ಜೋಡಿಸ್ಕೊಂಡು ಎಲ್ಲೋ ಮೂಲೆ ನಿಲ್ಲಬೇಡ. ಅವನಿಗೆ ಹೆದರ್ಕೊಂಡು ಅಂಜಿಕೊಂಡು ನಿಲ್ಲಬೇಡ. ನಾನು ಪಾಪಿ, ಅವರು ಮಹಾತ್ಮರು, ಬಹಳ ಪವಿತ್ರರು, ಅವ್ರನ್ನ ಮುಟ್ಕೊಳ್ಳೋದು ಹೇಗೆ ಅಂತ ದೂರ ದೂರ ನಿಂತಿರ್ತವೆ. ಅದನ್ನು ನೋಡ್ಕೊಂಡು ಬಿಡ್ತಾರೆ ಈ ಮೋಸಗಾರ ಗುರುಗಳು. ನೀನು ಮಹಾಪಾಪಿ, ಪಂಚಮಹಾಪಾತಕಿ, ನೀನ್ ನರಕಕ್ಕೆ ಹೋಗಿಬಿಡ್ತಿ, ನನ್ನ ಸೇವಾ ಮಾಡ್ಕೊಂಡು ಬಿದ್ದಿರು. ದೂರದಲ್ಲಿ ಕೈ ಮುಕ್ಕೊಂಡು ನಿಂತಿರು. ಕಸ ಬಳಿ, ಎಂಜಲೆತ್ತ ಹಾಕು, ನೀರು ತಕೊಂಡ್ ಬಾ, ಬಟ್ಟೆ ಹೋಗಿ, ಇವೆಲ್ಲ ಮಾಡಬಹುದು. ಅವನು ನೀರು ತಂದು ಹಾಕಿದ್ದು ಇವನು ಕುಡಿಬಹುದು, ಸ್ನಾನ ಮಾಡಬಹುದು. ತಿರ್ಗಲ್ಲೇ ನೀನು ಪಾಪಿ. ಏನಪ್ಪ ಇಂಥ ಮಾತು ಅನಿಸ್ಕೊಳ್ಳೋದು ಯಾಕೆ ಬೇಕಾಗಿದೆ ಅವರಲ್ಲಿ? ಇವನಿಗೆ ಬೆಳಿಗ್ಗೆ ಎದ್ರೆ ಈ ಮಠಾಧಿ ಸ್ವಾಮಿಗೆ ಅವನು ಪಾಪಿ ಇವನು ಪಾಪಿ ಅನ್ನುವುದೇ ಅವರದ್ದು ಪ್ರವಚನ. ಹಾಗಂದು ಅಂದು ಏನಾಗಿ ಹೋಗ್ತದೆ, ಅವನು ದೊಡ್ಡ ಪಾಪಿಯಾಗಿ ಕೂತು ಬಿಡ್ತಾನೆ. ಏನು ನುಡಿತೀಯೋ, ಏನು ನೀನು ನೋಡ್ತೀಯೋ, ಏನನ್ನು ಸ್ಪರ್ಶ ಮಾಡ್ತೀಯೋ, ಒಂದು ದಿವಸ ಅದೇ ನೀನಾಗ್ತಿ. ಮತ್ತೆ ಇದೇ ನೋಡ್ಕೋತು ಕೂತ್ಕೊಂಡ್ರೆ ನೀನೇನಾಗ್ತಿ? ಯಾರೂ ಪಾಪಿಗಳು ಇಲ್ಲ, ಇಲ್ಲಿ ಪುಣ್ಯವಂತರು ಇಲ್ಲ, ಎಲ್ಲರೂ ಪರಮಾತ್ಮನ ಅಂಶ. ಇಲ್ಲಿ ಪಾಪ ಯಾವುದು? ಆ ಪರಮಾತ್ಮನ ನಿಜನಾಮವನ್ನು ಮರ್ತಿರುವುದು ಪಾಪ. ಸತ್ಸಂಗ ಶ್ರವಣ ಮಾಡದೇ ಇರುವುದು ಪಾಪ. ಸದ್ಗುರುವಿನಲ್ಲಿ ನಿಷ್ಠೆಯಿಂದ ಸ್ನೇಹ ಮಾಡದೇ ಇರುವುದು ಪಾಪ. ಇವು ಮೂರು ನೀನು ಮಾಡಬಹುದು, ಕಳ್ಕೋಬಹುದು ಈ ಪಾಪಗಳನ್ನು. ಇಷ್ಟೇ ಆಗಲಿ, ನೀನು ಯಾವ ಇತರೆ ಪಾಪಕ್ಕೂ ಸಿಕ್ಕಿದವನಲ್ಲ, ನೀನು ಪವಿತ್ರನು. ನನ್ನ ಮನೆಯ ಲ್ಯಾಂಟ್ರನ್ನ ನಾನು ಪ್ರತಿ ದಿವಸ ಆ ಗ್ಲಾಸನ್ನು ಒರೆಸಿ ಬೆಳಕು ಚೆನ್ನಾಗಿ ಹೊರಗೆ ಬೀಳೋ ಹಾಗೆ ಮಾಡಿಕೊಂಡಿದ್ದೀನಿ. ನಿನ್ನ ಲ್ಯಾಂಟ್ರನ್ನು ಮಸಿ ಹತ್ತುಕೊಂಡದಷ್ಟೇ. ಒಳಗಡೆ ಇರುವ ಜ್ಯೋತಿ ಅದಕ್ಕೇನಾದ್ರು ಮಸಿ ಹಿಡ್ದದ? ಅದು ಜ್ಯೋತಿ ಜ್ಯೋತಿಯಾಗೇ ಬೆಳಗ್ತಾ ಇದೆಯಲ್ಲ. ಆ ಮಸಿನ್ ತೆಗೆದು ಬಿಟ್ರಾಯ್ತು. ಅದಕ್ಕಾಗಿ ನೀನು ಪಾಪಿ ಪಾಪಿ ಅಂತ ಅನ್ನೋ ಕೆಲಸ ಏನಿದೆ? ಅದು ತೆಗೆದು ಬಿಡು. ನೀನು ಅವನು ಇಬ್ರು ಒಂದೇ. ಅದಕ್ಕಾಗಿ ಕಬೀರ್ ಏನಂತಾರೆ, ಗುರು ಅನ್ನುವವನು ಇಲ್ಲ, ಶಿಷ್ಯನು ಅನ್ನುವವನು ಇಲ್ಲ. ಈ ಜಾಗದಲ್ಲಿ ಇರುವುದು ಒಂದೇ ಶಕ್ತಿ, ಅದೇ ಸತ್ಯ. ನೀನು ಸತ್ಯವೇ, ನಾನು ಸತ್ಯವೇ. ಇದನ್ನು ಅರ್ಥಕೊಳ್ಳುವುದಕ್ಕೆ ಸತ್ಸಂಗ ತಕ್ಕೋ, ಸತ್ಯನಾಮ ತಕ್ಕೋ, ಸದ್ಗುರುವಿನಲ್ಲಿ ಸ್ನೇಹ ಮಾಡಿ ಅಭ್ಯಾಸ ಮಾಡ. ಅವನಿಗೆ ಹಾಗೆ ಹೇಳಿದ ಹಾಗೆ ನಡ್ಕೋ. ಇನ್ನೇನು ಮಾಡಕ್ ಹೋಗಬೇಡ. ಅಲ್ಲಿ ಏನು ನೀನು ಫೀಸ್ ಕಟ್ಟೋ ಕೆಲಸ ಇಲ್ಲ, ಏನು ಕೊಡೋ ಕೆಲಸ ಇಲ್ಲ. ಅಲ್ಲಿ ಯಾವ ಗುರುದಕ್ಷಿಣೆ ಅನ್ನುವುದಿಲ್ಲ. ಗುರುದಕ್ಷಿಣೆ ಯಾವುದು? ನೀನು ನನ್ನ ವಾಕ್ಯವನ್ನು ಕೇಳಲಿಕ್ಕಾಗಿ ನಿನ್ನ ಶ್ರವಣ ಶಕ್ತಿಯನ್ನು ಕೊಟ್ಟಿಯಲ್ಲ, ಅದೇ ಗುರುದಕ್ಷಿಣೆ. ನೀನು ಕಿವಿಯನ್ನು ಕೊಡು ಅಂತ ಸಾಂದೀಪನಿ ಮಹಾರಾಜರು ಕೃಷ್ಣನಿಗೆ 12 ವರ್ಷಗಳು ವಿದ್ಯಾಭ್ಯಾಸ ಕಲಿಸಿ ಅವನು ಹೋಗುವಾಗ, ನೀನು ಗುರುದಕ್ಷಿಣೆ ಕೊಡ್ಲಿಲ್ವಲ್ಲ ಅಂತಾನೆ. ಏನು ಕೊಡ್ಬೇಕು ಸ್ವಾಮಿ ನಾನು ಗುರುದಕ್ಷಿಣೆ? ನಾನು ಗೊಲ್ರೋನು, ನಮ್ಮ ಹತ್ರ ಏನದವೆ? 2 ಎಮ್ಮೆ ಗೊಡ್ಡುಗಳು ಇರ್ತವೆ, ಮತ್ತೆ ಯಾವುದೇ ಒಂದು 4-5 ಆಕಳುಗಳು ಇರ್ತವೆ. ಅದ್ರಾಗ ಯಾವ್ದಾನ ಒಂದು ಕೊಡ್ತೀವಿ ನಿನಗೆ. ಅದಲ್ಲ ನಾನು ಕೇಳಿದ್ದು. ನಾನು ಹೇಳಿದ್ದಕ್ಕೆ ನಿನ್ನ ಕಿವಿಯನ್ನು ಕೊಟ್ಟುಬಿಡು, ಅದು ಗುರುದಕ್ಷಿಣೆ. ಅಂದ್ರೆ ಆ ಪವಿತ್ರ ಸತ್ಯ ವಚನಗಳನ್ನ ನೀನು ಕಿವಿಯಿಂದ ಕೇಳಿ ನಿನ್ನ ಹೃದಯದಲ್ಲಿ ಧಾರಣೆ ಮಾಡು, ಅದೇ ಗುರುದಕ್ಷಿಣೆ ಅಂತ. ಇವಾಗಿನ ಗುರುಗಳು ಅಷ್ಟತಾ ಇಷ್ಟತಾ ಅಂತ ಕಿತ್ಕೊಂಡು ಬಿಡ್ತಾರಲ್ಲ. ನಿನ್ನ ಮನೆ ಮಕ್ಕಳ ಮಂದಿಗೆ ಬಟ್ಟಿರಲ್ಲ, ಕೂಳಿರಲ್ಲ, ಇವನಿಗೆ ತಕೊಂಡು ಹೋಗಿ ಕೊಟ್ಟುಬಿಡೋದು. ಅವನದನ್ನು ದುರ್ವಿನಿಯೋಗ ಮಾಡಿ ಪಾಪ ಕಾರ್ಯಗಳಲ್ಲಿ ಸೇರಿ ಆದ್ರೂ ಪಾಪ ನಿನಗೇ ಹಂಚೋದು. ಏಸು ಮಂದಿ ಇಲ್ಲ ಅಂಥವ್ರು. ಮೊನ್ನೆ ಬೆಂಗಳೂರಿನಲ್ಲಿ ಹೋಗಿ ಸ್ವಾಮಿ ಸತ್ತು ಬಿಟ್ಟ. ಅವನು ವಾಸ ಮಾಡಿದಂಥ ರೂಮ್ನೊಳಗೆ ಯಾರನ್ನೂ ಬಿಡ್ತಿರ್ಲಿಲ್ಲ. ಅಲ್ಲೊಬ್ಬಳು ಹೆಂಗಸ್ ಕಾವಲು. ಅದು ಬಹಳ ವರ್ಷ ಸ್ನೇಹ ಸ್ವಾಮಿಗೆ. ಅಲ್ಲಿ ಏನದು, ಬರೀ ಬ್ರಾಂದಿ ಬಾಟ್ಲುಗಳು, ಪಲಾವ್, ಕುರಿ ಮಾಂಸ, ಕೋಳಿ ಮಾಂಸಗಳು ಇವೆ. ಅದೆಲ್ಲ ತಿಂದು ಕುಡಿದ ಮೇಲೆ ಇವನು ಹೊರಗೆ ಬರುವಾಗ ಕಾಷಾಯ ವಸ್ತ್ರ, ರುದ್ರಾಕ್ಷಿ ಮಾಲೆ, ಏನು ವಿಭೂತಿ ಪಟ್ಟಿ, ಬೂಟಾಟಿಕೆ ದಾಸಯ್ಯನಿಗೆ ಮೈಯೆಲ್ಲ ನಾಮುವಂತೆ. ಒಂದು ನಾಮ ಸಾಲದವನಿಗೆ. ಅವನ ಜೀವನ ಏನಿತ್ತು ಹೀಗಿತ್ತು. ಮತ್ತೆ ಅವರಲ್ಲಿ
ಕಾಲು ಹಿಡಿದು ಶಿಷ್ಯರಾದವ್ರ ಗತಿ ಏನು? ಅವ್ರ ಗತಿ ಏನಾಗಬೇಕು? ನಡು ನೀರಿನಲ್ಲಿ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಾವೆ ಇಂಥ ಗುರುಗಳು. ಅದಕ್ಕಾಗಿ ಗುರುವು ಮರಣದ ವಿದ್ಯೆಯನ್ನು ನಿನಗೆ ಬೋಧಿಸಿ ಆ ಮರಣದ ಸೂಕ್ಷ್ಮ ಗತಿಯನ್ನು ತೋರಿಸಿ ತಾನು ಮೃತ್ಯುಂಜಯನಾಗಿ ನಿನ್ನನ್ನು ಮೃತ್ಯುಂಜಯನನ್ನಾಗಿ ಮಾಡಬೇಕು. ಅಂಥವನು ಸಿಕ್ಕಿದ್ರೆ ಬಿಡಬೇಡ, ಹಿಡ್ಕೊಂಡು ಬಿಡು. ಅದಕ್ಕಾಗಿ ಗುರುವನ್ನ ಬಹಳ ಜಾಗರೂಕತೆಯಿಂದ ಮಾಡಿಕೊಂಡು ಉಪಾಯದಿಂದ ಅವನ ವಿದ್ಯೆಯನ್ನು ನೀನು ಕಲಿತ ನಿಷ್ಕಪಟವಾಗಿರಬೇಕು. ಕರ್ಣನಂತೆ ವಿದ್ಯೆ ಕಲಿಯಕ್ಕೆ ಹೋಗಬೇಡ, ಅರ್ಜುನನಂತೆ ವಿದ್ಯೆ ಕಲಿಯಕ್ಕೆ ಹೋಗು. ಕರ್ಣ ಸುಳ್ಳು ಹೇಳಿ ಎಲ್ಲ ವಿದ್ಯೆಯನ್ನು ಕಲ್ತರೂ ಕೂಡ ಗುರು ಅದನ್ನು ತಿಳಿದು ಹಾಗೆ ನಿನಗೆ ಸಮಯದಲ್ಲಿ ಮರ್ತು ಹೋಗ್ಲಿ ಅವೆಲ್ಲ ಅಂತ ಹೇಳಿ ಶಾಪ ಕೊಟ್ಬಿಟ್ಟು. ಹಾಗೆ ನೀನು ಕಪಟ ಮಾಡಿ ಹೋಗಬೇಡ, ಗೊತ್ತಾಗಿ ಹೋಗ್ಬಿಡ್ತದ ಅವರಿಗೆ. ಮತ್ತಷ್ಟು ಇಲ್ಲದ ಸಲ್ಲದ ಕಷ್ಟಕ್ಕೆ ಗುರಿಯಾಗುತ್ತೆ. ನಿಷ್ಕಪಟ ಭಾವದಿಂದ ಮಕ್ಕಳಂತೆ ಹೋಗವರಲ್ಲಿ. ಆಗ ಅವರ ಪ್ರೇಮ ಪ್ರೀತಿ ಏನು ಅನ್ನುವುದು ಗೊತ್ತಾಗಿ ಅಲ್ಲಿ ಸ್ನೇಹ ಬೆಳೆದು ಬಿಡ್ತದೆ, ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ರಾಧಾಸ್ವಾಮಿ. ತಿರ್ಗಾ ಅದನ್ನು ಬೆಳೆಸ್ಕೋಬೇಕಂತ ಇನ್ನು ಬೆಳೆಸೋಕೆ ಆಗೋದಿಲ್ಲ, ನೀನು ಮಾಡಿದ ತಪ್ಪು ಕೆಲಸ.